ವೆಹಿಕಲ್ನ ಸೇಲ್ ಮಾಡಬೇಕು ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ನಂಬರ್ಗೆ. ಸೊ ನಾನು ಒಂದು ಬೆಸ್ಟ್ ಪ್ರೈಸ್ಗೆ ಪಾರ್ಟಿ ಟು ಪಾರ್ಟಿ ಸೇಲ್ ಮಾಡಿಕೊಡ್ತೀನಿ. ಆಮೇಲೆ ನೀವು ಯಾವುದೇ ಗಾಡಿನ ತಗೊಬೇಕು ಅಂದ್ರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಯಾವುದೇ ಕಾರ್ ಆದರೂ ಸರಿ ತಗೊಬೇಕು ಅಂದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ, ನಿಮ್ಗೊಂದು ಬೆಸ್ಟ್ ಪ್ರೈಸ್ಗೆ ಒಂದು ಬೆಸ್ಟ್ ಗಾಡಿನ ನಾನು ಪರಿಚಯ ಮಾಡಿಕೊಡ್ತೀನಿ. ಈ ವಿಡಿಯೋನ 2 ಪಾರ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಲೆಂತ್ ಜಾಸ್ತಿ ಆಯಿತು. ಕಾರುಗಳು, ಮಿನಿ ಗೂಡ್ಸ್ ವೆಹಿಕಲ್ಸ್ನ ಒಂದು ವಿಡಿಯೋ, ಹೆವಿ ಗೂಡ್ಸ್ ವೆಹಿಕಲ್ಸ್ನ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿ ಬಂದಿದೆ, ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದು ನೋಡಿ, ಈ ಪಾಪ್ಯುಲರ್ ಅಂದ್ರೆ ಅದು ಸಿಟಿ ಪಿಕಪ್ 2010. ಇಲ್ಲೇ ನಮ್ಮ ಯಾದಗಿರಿ, ಇದು ಬಿಜಾಪುರ ಆಟೋ ಇದೆ. ಇದು ಆಲ್ಮೋಸ್ಟ್ ನಮ್ದು ಭಾರತಿ ವುಡ್ ಅಂದ್ರೆ ಫೇಮಸ್ ಸರ್. ಬೊಲೆರೋ ಅದು ಸಿಟಿ ಪಿಕಪ್ ಅಂದ್ರೆ ಬಹಳ ಫೇಮಸ್ ಸರ್. ಇವಾಗ ರನ್ನಿಂಗ್ ಮೂಮೆಂಟ್ ಇದೆ. ಇದು ಜಾಸ್ತಿ ಸೆಲೆಬಲ್ ಪ್ರಾಡಕ್ಟ್. ಇದು ನೋಡಿ, ಟೈರ್ ತುಂಬಾ ಡಿಮ್ಯಾಂಡ್ ಇದೆ ಸರ್ ಬೊಲೆರೋಗೆ. ಇದು ನೋಡಿ, ಇದ್ರ ಟೈರ್ ನೋಡಿ ಸರ್, ಪೂರಾ ಇನ್ನೂ ಇದು ಹೋಗಿಲ್ಲ, ಹೊಸ ಟೈರ್ ಇದೆ, ಡಾಕ್ಯುಮೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಸರ್, ಇದಕ್ಕೆ ಯಾವ್ದು ತೊಂದ್ರೆ ಇಲ್ಲ. ಮತ್ತೆ ನೋಡಿ, ಹುಡ್ ಭಾರತಿ ವುಡ್ ಅಂತ, ಇದು ಫೇಮಸ್ ಹುಡ್ ಸರ್. ಭಾರತಿ ವುಡ್ ಈ ತರ ಬಾಡಿ ಅಂದ್ರೆ ಯಾರಾದ್ರೂ ಬೆಂಗಳೂರು ಕಡೆ ಟಾಟಾ ಪಿಕಪ್ ಇಲ್ಲ, ಸೇಮ್ ಅಂದ್ರೆ ಗುಲ್ಬರ್ಗಕ್ಕೆ ಬಂದ್ರೆ ಅಲ್ಲಿಗಿಂತ ಇನ್ನೂ ಕಡಿಮೆ ಸಿಗುತ್ತೆ. ಡೆಫಿನೆಟ್ಲಿ ಸರ್, ಯಾಕಂದ್ರೆ ಸಿಟಿ ಪಿಕಪ್ ಅಂದ್ರೆ ಇವೆಲ್ಲ ಕಮರ್ಷಿಯಲ್ ವೆಹಿಕಲ್. ಇದು ನೋಡಿ, ಇದು ನಮ್ಮ ಯಾದಗಿರಿಗೆ ಅಂದ್ರೆ ಯಾದಗಿರಿ ಈ ತರ ಯಾದಗಿರಿ ನಡುತ್ತೆ. ಭಾರತಿ ಅಂದ್ರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಹೋಗುತ್ತೆ. ಈ ತರ ವುಡ್ ಅಂದ್ರೆ ಯಾದಗಿರಿ ಹುಡ್ಡಿಗೆ ಇದು ಈ ತರ ಇವೆರಡು ಸಿಟಿ ಪಿಕಪ್ ನೋಡಿ ಸರ್, ಸೇಮ್ ಮಾಡಲ್ 2020. ಈ ರನ್ನಿಂಗ್ ಹುಡ್ಗಳೆಲ್ಲ ಈಗ ನೋಡಿ ಹುಡ್ ನೋಡಿದ್ರೆ ಇದು ಸಿಗುತ್ತೆ. ಇದು ಬುಲೆರೋ ಪಿಕಪ್, DI ಗಾಡಿ, DI ವೆಹಿಕಲ್ ಸರ್. ಇದು ಮೋಸ್ಟ್ ಡಿಮಾಂಡಬಲ್ ವೆಹಿಕಲ್ ಸರ್. ಇದು ಮೋಸ್ಟ್ ಡಿಮಾಂಡಬಲ್. ಪವರ್ ಸ್ಟೇರಿಂಗ್ ವಿತ್ ಪವರ್ ಸ್ಟೇರಿಂಗ್, ಇವೆಲ್ಲ ಡಾಕ್ಯುಮೆಂಟ್ ಕಂಡೀಷನ್ ಅಲ್ಲಿ ಇವೆ ಸರ್. ಮೈಕ್ರೋ ಹೈಬ್ರಿಡ್, ಪವರ್ ಸ್ಟೇರಿಂಗ್, ಮತ್ತೆ ಒಳ್ಳೆ ಇವು ಗಾಡಿಗಳು ನಮ್ ಸೆಲೆಬಲ್ ಪ್ರಾಡಕ್ಟ್ ಸರ್. ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಆಲ್ಮೋಸ್ಟ್ ರನ್ನಿಂಗ್. ಮೂರಕ್ಕೂ ಒಂದೊಂದು ಪ್ರೈಸ್ ಹೇಳ್ಬಿಡಿ ಸರ್. ಏನೇನು ಇದು ಆಲ್ಮೋಸ್ಟ್ ಅದು 7 ಲಕ್ಷ ತನ ಸಿಗುತ್ತೆ ಸರ್. ಮೊದಲನೇದು 7 ಲಕ್ಷ ಅಂದ್ರೆ 2020 ಮಾಡಲು ಸಿಟಿ ಪಿಕಪ್ ಅಂದ್ರೆ ಒಂದು 7 ಲಕ್ಷ ತನ ಸಿಗ್ಬೋದು ಸರ್. ಹೊರಗಡೆ ಹೋದ್ರೆ 760 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಸಿಗ್ಬೋದು. ಇದು ನೋಡಿ ಸರ್, ನಿನ್ನೆ ಕಸ್ಟಮರ್ ಬಂದ್ಕೊಂಡಿದ್ದು ಆಲ್ಮೋಸ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ. ಇವಾಗ ಏನದ ಅಂದ್ರೆ ಅವನು ಲೋನಿನ ಸಲ ಪರ್ಪಸ್ ಹೋಗಿದ್ದಾರೆ. ಲೋನ್ ನಿಂದು ಆಲ್ಮೋಸ್ಟ್ 80% ತನ ಲೋನ್ ಮಾಡ್ತಾ ಇದ್ದಾರೆ. ಈ ತರ ವೆಹಿಕಲ್ ಒಳ್ಳೆ ಚೆನ್ನಾಗಿ ಗಾಡಿ ಸಿಗುತ್ತೆ. ಇದು ನೋಡಿ, ಟೈರ್ ಇನ್ನು ಹೊಸವಿವೆ, ಜಾಸ್ತಿ ರನ್ನಿಂಗ್ ಅಲ್ಲಿ 80, 86, 80, 64 ರನ್ನಿಂಗ್ ಆಗಿವೆ ಸರ್. ಪ್ರೈಸ್ ಅಲ್ಲಿ ಸರ್ ಒಂದು ಪ್ರೈಸ್. ಇದು ಆಲ್ಮೋಸ್ಟ್ ಮೊನ್ನೆ ಕಸ್ಟಮರ್ ಬಂದ್ಕೊಂಡು ಹೋಗಿದ್ದಾನೆ. 680 ಇದು 680 ಫೈನಲ್ ಮಾಡಿದ್ದಾರೆ. ಓಕೆ ಸರ್. ಇದು ನೋಡಿ ಸರ್, ಇದು 2015 ಮಾಡಲು, 16 ಮಾಡಲು. ಇದು ಮತ್ತೆ DI ಇಂಜನ್ ಸರ್. DI ಅಂದ್ರೆ ಯಾವ್ದು ಸೆನ್ಸರ್ ಇರಲ್ಲ, ಅದ್ರ ಸಲ ಇದು ಬಾಳ್ ಡಿಮಾಂಡಬಲ್ ಗಾಡಿ ಸರ್. ಈಗ ಹುಡುಕಾಡಿದ್ರೆ ಎಲ್ಲಿ ಸಿಗ್ತಾ ಇಲ್ಲ ಈ ತರ ಗಾಡಿಗಳು. ಯಾಕಂದ್ರೆ ಹಳೆ ಗಾಡಿಗೆ ಅಂದ್ರೆ ಇದು DI ಯಾವ್ದು ಸೆನ್ಸರ್ ಬರಲ್ಲ, ಅವ್ರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ತೊಂದ್ರೆ ಬರಲ್ಲ. ಈ ತರ ಇವು ನೋಡಿ, ಹುಡ್ ಬಿ ಸರಿಯಾಗಿದೆ. ಆಲ್ಮೋಸ್ಟ್ ಈ ಗಾಡಿಗಳೆಲ್ಲ ಅಂದ್ರೆ ನಮ್ ಕಡೆ ಡ್ರೈವರ್ಗೆ ಅಷ್ಟು ನಾಲೆಜ್ ಇರಲ್ಲ. ಫ್ಯೂಸ್ ಹೋಯ್ತು ಅಂದ್ರೆ ಮತ್ತೆ ಯಾವ್ದು ತೊಂದ್ರೆ ಇಲ್ಲ. ಇಂಥ ವೆಹಿಕಲ್ ಬಾಳ ಡಿಮಾಂಡ್ ಸರ್. DI ಗಾಡಿಗಳು ಆಲ್ಮೋಸ್ಟ್ ಇದು ಡಿಮಾಂಡ್. ಇದು 2013 ಇಷ್ಟು ಆದ್ರೂ ಬಿ ಇಲ್ಲ ಗಾಡಿಗಳಿಗೆ ಒಳ್ಳೆ ಡಿಮಾಂಡ್. ಇದು ಆಲ್ಮೋಸ್ಟ್ 5 ಲಕ್ಷ ತನ ಸಿಗುತ್ತೆ ಸರ್. 5 ಲಕ್ಷ ತನ, ಯಾಕಂದ್ರೆ DI ಇದೆ, 5 ಲಕ್ಷ ತನ ಸಿಗುತ್ತೆ ಸರ್. ಓಕೆ ಸರ್. ಸರ್ ಇನ್ನೊಂದು, ಇದು 2013 ಸರ್. ಇದು ಬಿ DI ಇಂಜನ್, ಪವರ್ ಸ್ಟೇರಿಂಗ್, ಸೇಮ್. ಅದು ಮಾಡಲ್ 16 ಆದ್ರೆ ಇದು 13 ಅಂದ್ರೆ 360 ತನ ಸಿಗುತ್ತೆ ಸರ್. ಇದು ದೊಡ್ಡ ಬಡ ಚೂರು ಹೆಚ್ಚ ಕಮ್ಮಿ ಆಗುತ್ತೆ. ಇದ್ರ ಬಿ ಟೈರ್ ಅದೆಲ್ಲ ಹೊಸ ಟೈರ್ ಮೇಲೆ ಸರ್. ಇದು ಅದಕ್ಕಿಂತ ಕಡಿಮೆ ಲೋಡೆಡ್ ಸರ್. ಇದು ಬಿ 2017 ಮಾಡಲು, ಮ್ಯಾಕ್ಸಿ ಟ್ರಕ್ಸ್ ಪ್ಲಸ್ ಅಂತ ಹೇಳಿ. ಇದು ರನ್ನಿಂಗ್ ಹುಡ್ ಇದೆ, ಮ್ಯಾಗ್ ತಾಡ್ಪತ್ರಿ ಹಾಕಿದ್ದಾರೆ. ಇದು ಪವರ್ ಸ್ಟೇರಿಂಗ್ ಸರ್. ಪವರ್ ಸ್ಟೇರಿಂಗ್ ಪ್ಲಸ್ ಇದೆ, ಮತ್ತೆ ಬಾಡಿ ಅದಕ್ಕಿಂತ ದೊಡ್ಡದಾಗುತ್ತೆ. ಮತ್ತೆ ಸ್ವಲ್ಪ ಟಾರ್ಪಲ್ ಜೊತೆ ಇದೆ. ಸೊ ಬ್ಯಾಕ್ ರೇರ್ ಟೈರ್ಸ್ ಎಲ್ಲ ಹೊಸ. ಟೈರ್ ರಿಯರ್ಸ್ ಎಲ್ಲ, ಫ್ರಂಟ್ ರಿಯರ್ ಟೈರ್ಸ್ ಎಲ್ಲ ಹೊಸವಿವೆ ಸರ್. ಇದು ರನ್ನಿಂಗ್ ವೆಹಿಕಲ್. ಇವು ಜಾಸ್ತಿ ಆಲ್ಮೋಸ್ಟ್ ಇದು 4 ತನ ಸಿಗುತ್ತೆ, 4.5 ತನ ಸಿಗುತ್ತೆ. ಇದು ಅಂದ್ರೆ ನೋಡಿದ್ರೆ ಮಾರ್ಕೆಟ್ ನಲ್ಲಿ 5-20 ಇರ್ಲಾರ್ದೆ ಸಿಗಲ್ಲ. ಇದು 4.5 ನಮ್ಮಲ್ಲಿ ಕನ್ಫರ್ಮ್ ಆಗುತ್ತೆ. ಅರ್ಧಾಗಿ ಮತ್ತೆ 4.5 ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಯಾವ್ದು ತೊಂದ್ರೆ ಇಲ್ಲ, ರನ್ನಿಂಗ್ ಡಾಕ್ಯುಮೆಂಟ್ ಇವೆ, ಎಲ್ಲ ಇದೆ.
ಸರ್ ಇದು ಸರ್ ಕಡಿಮೆ ಇದು ಬಜೆಟ್ ಕಂಫರ್ಟ್ ಜೀತೋ ಅಂತ ಹೇಳಿ ಸರ್. ಹೌದು. ಜೀತೋ ಸ್ಮಾಲ್ ವೆಹಿಕಲ್ 19 ಮಾಡಲು ಇದೆಲ್ಲ ಇಲ್ಲೇ ನೋಡಿ ಬಸ್ಸು ಕಲ್ಯಾಣ ಇವೆಲ್ಲ ಆಲ್ಮೋಸ್ಟ್ ರನ್ನಿಂಗ್ ವೆಹಿಕಲ್ ಮತ್ತೆ ಇವೆಲ್ಲ ಮಾರ್ಕೆಟ್ ಸೆಲೆಬಲ್ ಪ್ರಾಡಕ್ಟ್ ಸರ್. ಜೀತೋ ಇದೆ, ಟಾಟಾ ಎಸಿ ಪ್ರಾಡಕ್ಟ್ಸ್ ಇವೆಲ್ಲ. ಫಾಸ್ಟ್ ಮೂವ್ಮೆಂಟ್ ಮತ್ತೆ ಜಾಸ್ತಿ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಬಜೆಟ್ ನಲ್ಲಿ ಮೈಲೇಜ್ 31 ಮೈಲೇಜ್ ಕೊಡುವಂತ ವೆಹಿಕಲ್. ಹೌದಾ? ಒಳ್ಳೆ ವೆಹಿಕಲ್ ಸರ್ ಇದೆಲ್ಲ. ಡೀಸೆಲ್ ಗಾಡಿ ಸರ್. ಮತ್ತೆ BS4 ಗಾಡಿ ಇವೆಲ್ಲ ಡಿಮಾಂಡಬಲ್ ಗಾಡಿ. ಇವಾಗ ಟಮ್ಟಮಿಕ್ಕಿಂತ ಇವೆಲ್ಲ ಏನೋ ಸ್ಟೇರಿಂಗ್ ಇರುತ್ತೆ. ಇದು ಒಳ್ಳೆ ಗಾಡಿ ಸರ್. ಎಷ್ಟು ಪ್ರೈಸ್ ಅಲ್ಲಿ ಇದೆ ಸರ್ ಅದು? ಇದು ಆಲ್ಮೋಸ್ಟ್ 220 ತನಕ ಸಿಗುತ್ತೆ. ಇವು ಒಳ್ಳೆ ಗಾಡಿಗಳು ಇವೆಲ್ಲ 19 ಮಾಡಲು 220 230 ಈ ತರ ಸಿಗುತ್ತೆ ಸರ್. ಇದೇ ಹೊರಗಡೆ ಹೋದ್ರೆ 270 ಸಿಗುತ್ತೆ ಸರ್. ಇದು ಟಾಟಾ ಎಸ್ ತುಂಬಾ ಡಿಮ್ಯಾಂಡ್ ವೆಹಿಕಲ್. ಟಾಟಾ ಎಸ್ ಅದರಲ್ಲಿ HT ಬಹಳ ಮೋಸ್ಟ್ ಡಿಮಾಂಡಬಲ್ ವೆಹಿಕಲ್ ಸರ್. ಹೌದು ಸರ್. ಇವು ಆಲ್ಮೋಸ್ಟ್ ನಮ್ಮಲ್ಲಿ ಏನದ ಈ ತರನೇ ವೆಹಿಕಲ್ ಗಳು ಸೆಲ್ ಆಗೋದು. ಇದ್ರ ಪ್ರಾಡಕ್ಟ್ ಬಿ HT ಅಂದ್ರೆ ಯಾವ್ದು ಕಸ್ಟಮರ್ ಯಾವ್ದು ನೋಡಲ್ಲ ಇದ್ರದ್ದು. ಮತ್ತೆ ಮೇಂಟೆನೆನ್ಸ್ ಬಿ ಬಹಳ ಲೋ ಮೇಂಟೆನೆನ್ಸ್ ಸರ್. ಟಾಟಾ ಎಸ್ HT ಇವಾಗ ಇದು ಅಂದ್ರೆ 2013 ಮಾಡಲ್ ಇದೆ. 160 ತನಕ ಸಿಗುತ್ತೆ ರನ್ನಿಂಗ್ ಡಾಕ್ಯುಮೆಂಟ್ ಈ ತರ ಸರ್. ಟೈರ್ ಗೇರ್ ಎಲ್ಲ ಹೊಸವಿವೆ ಸರ್. ಅದರಲ್ಲೂ ಇನ್ನೂ ಕಮ್ಮಿ ಸಿಗ್ಬೋದಲ್ವ ಸರ್? ಇದಕ್ಕಿಂತ ಕಡಿಮೆ ಸಿಗ್ಬೋದು ಸರ್. ಯಾಕಂದ್ರೆ ಟಾಟಾ ಎಸ್ ಆಲ್ಮೋಸ್ಟ್ ನಮ್ಮಲ್ಲಿ ಕನಿಷ್ಠ ಒಂದು ಆಕ್ಷನ್ ದಲ್ಲಿ 10-15ರಿಂದ ವೆಹಿಕಲ್ ಗಳನ್ನ ಸೇಲ್ ಆಗ್ತಾವ ಸರ್. ಯಾಕಂದ್ರೆ ಇವೇ ಕಮರ್ಷಿಯಲ್ HT ಈ ತರ ಜಾಸ್ತಿ ಮೂವ್ಮೆಂಟ್ ಸರ್. ಇದು ಇಲ್ಲ ಸರ್, ಇವೆಲ್ಲ HT ವೆಹಿಕಲ್ ಈ ತರ ಕ್ರೀಮ್ ಐರಿಸ್ ಕ್ರೀಮ್ ಇದ್ದು ಅಂದ್ರ ಇವೆಲ್ಲ ಏನದೆ HT. ಅವು ಬೇರೆ ಕಲರ್ ಅಂದ್ರೆ ವೈಟ್ ಅದು ಬಂದ್ರೆ ಅವೆಲ್ಲ ಮೆಗಾ ಮತ್ತೆ ಮೆಗಾ ಎಕ್ಸೆಲ್ ಈ ತರ. ಆ ಚಾಕ್ಲೇಟ್ ಕಲರ್ ಇದೆ ನೋಡಿ ಈ ಲೈನ್ ದಾಗ ಇದೆ, ಅದು ಎಕ್ಸೆಲ್ ಮತ್ತೆ ಗೋಲ್ಡ್ ಈ ತರ ವೆರೈಟಿ ಇವೆ. ಅದ್ರ ಬಿ ಇವೆಲ್ಲ ಏನಾಗುತ್ತೆ ಅಲ್ಫಾಬೆಟಿಕಲಿ ಬರುತ್ತೆ ಅಂತ ಹೇಳಿ ನಾವು ಈ ತರ ಪಾರ್ಕ್ ಮಾಡಿದ್ದೇವೆ. HT ಹೆಚ್ಚಾಗಿರೋದು ನಮ್ಮ ಮಾರ್ಕೆಟ್ ದಲ್ಲಿ ಅಂದ್ರೆ ಗೋಲ್ಡ್ HT ಈ ತರ ಡಿಮಾಂಡ್ ಸರ್. ಅದ್ರ ಜೊತೆ ಬಿ ಟಾಟಾ ಎಸ್ ಮೆಗಾ ಮಾಡಲ್ ಏನಿದೆ ಸರ್ ಇವೆಲ್ಲ? ಇವೆಲ್ಲ ಇದು 2000 ಟಾಟಾ ಎಸ್ ಗೋಲ್ಡ್ ಸರ್. ಇದು ಆಲ್ಮೋಸ್ಟ್ 2020 ಮಾಡಲು. ಇದು ಮಾರ್ಕೆಟ್ ನಲ್ಲಿ ಹೋದ್ರೆ 2-3.5 ತನಕ ಸಿಗುತ್ತೆ. ಅದೇ ನೀವು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ವಿತ್ ಡಾಕ್ಯುಮೆಂಟ್ ಸಮೇತ ಇದ್ದ ಗಾಡಿಗಳನ್ನ ಇದನ್ನ ಆಲ್ಮೋಸ್ಟ್ 270-280 ನಾವು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೇಮ್ ಮಾರ್ಕೆಟ್ ದಾಗ ಹೊಸ ಟೈರ್ ಈ ತರ ಬಾಡಿ ಕಟ್ಟೋದೆಲ್ಲ ನಿಮ್ಗೆ ನಮ್ಮಲ್ಲಿ ಮಾಮೂಲಿಯಾಗಿ ರನ್ನಿಂಗ್ ಬಾಡಿ ಸರ್. ಇವೆಲ್ಲ ಈ ತರ ಬಾಡಿ ಅದೆಲ್ಲ ಹುಡ್ ಈ ತರ ನಮ್ ರನ್ನಿಂಗ್ ಬಾಡಿ. ಇದಕ್ಕೇನೆ ಯಾವ್ದು ಇಲ್ಲ. ಮತ್ತೆ ಅದಕ್ಕೆ ಬಾಕ್ಸ್ ಇದ್ದು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ. ಸರ್ ಇದು 2017 ಮೆಗಾ ಎಕ್ಸೆಲ್. ಇದು ನೋಡಿ, ಇದು ಮೆಗಾ ಎಕ್ಸೆಲ್. ಇದು ಬಿ ರನ್ನಿಂಗ್ ಮೂವ್ಮೆಂಟ್ ಗಾಡಿ. ಇದು ನಮ್ ಶಾಪುರ್ ಕಡೆಯಿಂದ ಇದೆ. ಇದು ಶಾಪುರ್ ವುಡ್ ಈ ತರ ಇರುತ್ತೆ. ಇದು ಅಟ್ರಾಕ್ಟಬಲ್ ಗಾಡಿ ಸರ್. ಯಾಕಂದ್ರೆ ಇದು ಕಲರ್ ಬಿ ಒಳ್ಳೆ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಸೇಲೇಬಲ್ ಪ್ರಾಡಕ್ಟ್ ಸರ್. ಇದು ನಮ್ ಕಡೆ ನಮ್ಮ ಏರಿಯಾದಲ್ಲಿ ಅದು HT ಬಿಟ್ಕೊಂಡ್ರೆ ಒಳ್ಳೆ ಮಾಡಲ್ದಾಗ ಹೋದ್ರೆ ಈ ತರ ಎಕ್ಸೆಲ್ ಮೆಗಾ ಎಕ್ಸೆಲ್ ಈ ತರ ಸಿಗುತ್ತೆ ಸರ್. ಸರ್ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದಕ್ಕೆ ಆಲ್ಮೋಸ್ಟ್ 1.5 ತನಕ ಸಿಗುತ್ತೆ ನೋಡಿ ಸರ್. ನೀವು ಹೊರಗಡೆ ಇದ್ರದಾಗೆ 2.5 ನೆಗೋಷಿಯಬಲ್ ಇರುತ್ತೆ ಸರ್. ರನ್ನಿಂಗ್ ಇದೆ ಡಾಕ್ಯುಮೆಂಟ್, ಪಾಸಿಂಗ್ ಮತ್ತೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2017 ಮಾಡಲ್ಲ. 17 ಮಾಡಲ್ಲ. ಓಕೆ ಸರ್. ಸರ್ ಇದು ಟ್ರ್ಯಾಕ್ಟರ್ 45 HP ಕುಬೋಟೋ ಟ್ರ್ಯಾಕ್ಟರ್. ಇವಾಗ ಪ್ರೆಸೆಂಟ್ಲಿ ಅಂದ್ರೆ ಮಾರ್ಕೆಟ್ ನಲ್ಲಿ ಕುಬೋಟೋ ಒಳ್ಳೆ ಡಿಮಾಂಡಬಲ್ ವೆಹಿಕಲ್. ಮತ್ತೆ ಇನ್ನೊಂದು ಈ ವೆಹಿಕಲ್ ಇವಾಗ ಆಲ್ಮೋಸ್ಟ್ ನಮ್ಮ ಗುಲ್ಬರ್ಗಾ, ಯಾದಗಿರಿ ಮತ್ತೆ ಬೀದರ್ದಲ್ಲಿ ಇವಾಗ ಹಾರ್ವೆಸ್ಟಿಂಗ್ ಹಾಕೊಂಡು ಹೊಲಗಳೆಲ್ಲ ಬೇಸಿಗೆದಲ್ಲಿ ನೇಗಿಲ್ ಸಲಾಗಿದ್ದು ಒಳ್ಳೆ ವೆಹಿಕಲ್ ಸರ್. 4x4 ಅಲ್ಲ ಇದು? ಇಲ್ಲ, 4x4 ಯಾವ್ದು ಬರಲ್ಲ, ಜಾಸ್ತಿ ಇಲ್ಲ ಸರ್. ಈ ಕಡೆ ನಮ್ಮಲ್ಲಿ 4x4 ಸಿಗಲ್ಲ. ಹೌದಾ? ಖಾಲಿ 2 ವೀಲ್ ಡ್ರೈವ್ ಸಿಗೋದು. ಆಲ್ಮೋಸ್ಟ್ ಅಗ್ರಿಕಲ್ಚರ್ ಅಂದ್ರೆ ಎಕನಾಮಿಕಲ್ ನೋಡ್ತಾರೆ. ಡ್ರೈ ಲ್ಯಾಂಡ್ ಅಂದ್ರೆ ಈ ತರ ಈ ಟ್ರ್ಯಾಕ್ಟರ್ ಗಳು ಮಲ್ಟಿಪರ್ಪಸ್ ಯೂಸ್. ಇದು ಒಳ್ಳೆ ಟ್ರ್ಯಾಕ್ಟರ್ ಗಳು. ಯಾಕಂದ್ರೆ ಅಷ್ಟು ಹೈ HP ಬಿಲ್ಲ. 45 HP. ನಾರ್ಮಲಿ ಏನಾಗುತ್ತೆ 5 ಎಕರೆ ಜಮೀನ್ ಇದ್ದವರೆಲ್ಲ ಇದು ಈ ತರ ಟ್ರ್ಯಾಕ್ಟರ್ ಇಟ್ಕೋತಾರೆ. ಈಗ ಎತ್ತುಗಳು ಸಿಗ್ತಾ ಇಲ್ಲ. ನಮ್ ಡ್ರೈ ಜಮೀನು ಎಲ್ಲಿ ಸಿಗ್ತಾ ಇಲ್ಲ. ಡ್ರೈ ಜಮೀನ್ಗೆ ಇವೆಲ್ಲ ಮಲ್ಟಿಪರ್ಪಸ್ ಸರ್. ಗಳೆ ಹೊಡ್ರಿ, ನೇಗಿಲು ಹೊಡ್ರಿ, ಬಿತ್ತಲ್ಕಿ ಬಿ ಇದನ್ನೇ ಯೂಸ್ ಮಾಡ್ತಾ ಇದಾರೆ. ಸ್ವಲ್ಪ ಹೆವಿ ಇಂಜನ್ ಆಗಿರುತ್ತೆ. ಹೆವಿ ಇಂಜನ್ ಇದಂದ್ರೆ ನಮ್ಮ ಬಜೆಟಬಲ್ ಸಿಗುತ್ತೆ ಸರ್. ಯಾಕಂದ್ರೆ ಆಲ್ಮೋಸ್ಟ್ ದೊಡ್ಡ ಹೈ ಇದು ಇಟ್ಕೊಂಡ್ರೆ ಮೈಲೇಜ್ ಸಿಗಲ್ಲ. ಅವ್ ಕಸ್ಟಮರ್ ಅಂದ್ರೆ ನಮ್ಮಲ್ಲಿ ರೈತರು ಮಳೆ ಆಧಾರಿತ ಬೆಳೆಗಳ ಜಾಸ್ತಿ ಬೆಳಿತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದು ಮಲ್ಟಿಪರ್ಪಸ್ ಟ್ರ್ಯಾಕ್ಟರ್ ಅನ್ನ ಯೂಸ್ ಮಾಡ್ತಾರೆ. ಮಾಡಲ್ ಯಾವ ಸರ್ ಇದು? ಇದು 2020 ಸರ್. 20 ಮಾಡಲ್. 2020 ಈ ತರ. ಅದಕ್ಕೆ ನೋಡಿ ಅದು ಸಿಂಗಾರ್ ಎಷ್ಟ್ ಮಾಡಿದ್ರೆ ಒಳಗಡೆ ಸಿಸ್ಟಮ್ ಹುಲಿ ನೋಡಿ ಸಿಸ್ಟಮ್ ಊಪರ್ ಗೀಪರ್
ಇದನ್ನೇ ಕೂಡಿಸ್ಬೇಕಾದ್ರೆ ಕನಿಷ್ಠ 1 ಲಕ್ಷ 1.5 ಲಕ್ಷ ರೂಪಾಯಿ ತನಕ ಬರುತ್ತೆ, ಖರ್ಚು ಬರುತ್ತೆ ಸರ್. ಟ್ರಾಕ್ಟರ್ ಅಂದ್ರೆ ಕಾರ್ ಒಳಗಡೆ ಕೂತಪ್ಲೆ ಆಗ್ಬೇಕು ಆತರ ನೋಡಿ. ಅದ್ರದೆಲ್ಲ ಈ ತರ ನೋಡಿದ್ರೆ ಸೈಡ್ ಮಿರರ್, ಬಂಪರು ಇದೆಲ್ಲ ನೋಡಿದ್ರೆ ಒಂದು ಇದನ್ನೇ ನೋಡಿದ್ರೆ ವೈಟ್ ಬೋರ್ಡ್ ಇದು, ವೈಟ್ ಬೋರ್ಡ್ ಸರ್, ಆಲ್ಮೋಸ್ಟ್ ವೈಟ್ ಬೋರ್ಡ್. ನಮ್ಮ ಯೆಲ್ಲೋ ಬೋರ್ಡ್ ನಮ್ಮಲ್ಲಿ ಚೆಲಾಗಲ್ಲ, ಚೆಲ್ಲಾದ್ರೂ ಬಿ ಆಗುತ್ತೆ, ಅಷ್ಟು ಜಾಸ್ತಿ ಕಡಿಮೆ. ಟ್ರಾಕ್ಟರ್ ಬರೋದೆಲ್ಲ ಆಲ್ಮೋಸ್ಟ್ ವೈಟ್ ಬೋರ್ಡ್ ಸರ್. ಸರ್ ಒಂದು ಪ್ರೈಸ್ ಹೇಳಿ ಸರ್. ಇದ್ರದ್ದು ಪ್ರೈಸ್ ಒಂದು 5 ಲಕ್ಷ 520 ತನಕ ಸಿಗ್ಬೋದು ನೋಡಿ ಸರ್. 20 ಮಾಡಲ್ಲ 5 ಲಕ್ಷ 520 ತನಕ ಸಿಗುತ್ತೆ ಸರ್. ಸರ್ ಮಹೇಂದ್ರ ಇದೆ ಸರ್, ಇದು ಮಹೇಂದ್ರ, ಇದು ಆಲ್ವೇಸ್ ಎವರ್ ಗ್ರೀನ್ ವೆಹಿಕಲ್ ಸರ್. ಕಂಪನಿ ಮತ್ತೆ ಇವಾಗ ಕಸ್ಟಮರ್ ಬಿ ಒಳ್ಳೆ ಕಡಿಮೆ ಬಜೆಟ್ ದವ್ರಿಗೆ ಬಿ ಇದು ಬೇಕಾದಂತವ್ರಿಗೆ ಏನಂದ್ರೆ 2010 ಮಾಡಲ್ ಇದೆ, ಇದು 1.5 ತರ ಸಿಗ್ಬೋದು ಸರ್. ಯಾಕಂದ್ರೆ ಇಷ್ಟೇ ಆದ್ರೆ ಅದು ಬಜೆಟ್ ಬಿ ಅಷ್ಟೇ ಇದೆ, ಹಳಿ ಮಾಡಲ್ ಇದ್ರು ಬಿ ಅಷ್ಟೇ ಈ ಒಳ್ಳೆ ರನ್ನಿಂಗ್ ಗಾಡಿ ಸಿಗುತ್ತೆ. ಅದ್ರ ಜೊತೆ ಅದಕ್ಕೆ ಅಟ್ಯಾಚ್ಮೆಂಟ್ ಇದೆ ಸರ್, ನೇಗಿಲ್ ಹಿಂದ್ಗಡೆ ವಿತ್ ನೇಗಿಲ್ ಇದೆ, ಆ ತರ ಬಿ ಸಿಗ್ಬೋದು ಸರ್. ಅದ್ರಿಗೆ ಸರ್ ನೋಡಿ ಇದು ಅಟ್ಯಾಚ್ಮೆಂಟ್ಸ್ ಅದೇ ಜೊತೆ 2 ನೇಗಿಲ್ದು ವಿತ್ ಅಟ್ಯಾಚ್ಮೆಂಟ್ ಇದೆ. ಯಾರಿಗಾದ್ರೂ ಬೇಕಾದ್ರೆ ಇದೆ. ಮತ್ತೆ ಇದು ಡೀಲ್ ಇದು, ಯಾರು ಬೇಗ ಬಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಇದೇನಂದ್ರೆ ಸರ್, ಇದು ಸಿಗ್ಬೇಕಾದ್ರೆ ಇದು ಹೊರಗಡೆ ಪರ್ಚೇಸ್ ಮಾಡ್ಬೇಕಾದ್ರೆ 25 ರಿಂದ 30,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅದು ಇನ್ಕ್ಲೂಡಿಂಗ್ ಟ್ರಾಕ್ಟರ್ ಅಲ್ಲೇ ಕೊಡುತ್ತೆ. ಹೌದು ಸರ್. ಸರ್ ಅದಕ್ಕೊಂದು ರೇಟ್ ಹೇಳಿ ಸರ್. ಇದಕ್ಕೆ ಆಲ್ಮೋಸ್ಟ್ 1.5-1.80 ತನಕ ಸಿಗ್ಬೋದು ಸರ್. ಇದು 3600 ಇದು ಬಿ ಒಳ್ಳೆ ಸರ್. ಇದು ದೊಡ್ಡ 60 HP ಗಾಡಿ. ಇದು ಕಬ್ಬು ಜಗ್ಗಕ್ಕೆ ಬಹಳ ಯುಟಿಲೈಸ್ ಆಗುತ್ತೆ. ನೇಗಿಲ್ಗೆ ಬಹಳ ಇಂಪಾರ್ಟೆಂಟ್ ವೆಹಿಕಲ್. ಇವಾಗ ನಮ್ಮಲ್ಲಿ ಏನದ ಕಬ್ಬಿನ ಜಾಸ್ತಿ ಜನ ಸರ್, ಕಬ್ಬು ಜಾಸ್ತಿ ಇವೆ ಇಲ್ಲಿ. ಅಫ್ಜಲ್ಪುರ್ ಮತ್ತೆ ಆಳಂದು ಗಿಳಂದು ಮತ್ತೆ ಚಿಂಚೋಳಿ ಇದೆಲ್ಲ ಕಬ್ಬು ಇದೆಲ್ಲ ಹೊಸ ಇಂಜಿನ್ 2020 ಮಾಡಲ್ ಸರ್ ಟ್ರಾಕ್ಟರ್ 3600-2 ಅಂದ್ರೆ ಇದು ನ್ಯೂ ಹಾಲೆಂಡ್ ಒಳ್ಳೆ ಗಾಡಿ, ಪ್ರಾಡಕ್ಟ್ ಮಾರ್ಕೆಟ್ ದಲ್ಲಿ ಪ್ರಾಡಕ್ಟ್. ಈ ಒಳ್ಳೆ ಅಂದ್ರೆ ಸ್ವಲ್ಪ ಟೈರ್ ಏನಿದೆ ಮುಂದಿನ ಪವರ್ ಸ್ಟೇರಿಂಗ್ ವೆಹಿಕಲ್ ಸ್ವಲ್ಪ ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಏನು ಸರ್, ಇದು ಏನಾಗುತ್ತೆ ಬಂಪರ್ ಇದೆ. ಇದು ಇನ್ನೊಂದು ಏನಂದ್ರೆ ಇದು ಅರೌಂಡ್ 5 ಲಕ್ಷ ತನಕ ಸಿಗ್ಬೋದು ಸರ್. ಇದು 3600 ಇದು ಮಾರ್ಕೆಟ್ ನಲ್ಲಿ ಹೋದ್ರೆ ಇದು 6 ಲಕ್ಷ ರೂಪಾಯಿ ಅಂತ ಕಡಿಮೆ ಬೆಂಗಳೂರು ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಡೆಫಿನೆಟ್ಲಿ ಸಿಗ್ಬೋದು. ನಮ್ಮ ಕಡೆಯಿಂದ ಬಂದ್ರೆ ಡೆಫಿನೆಟ್ಲಿ ನೆಗೋಷಿಯಬಲ್ ಆಗ್ಬೋದು ಸರ್, ಅದಕ್ಕೆ ಅಂತಂದ್ರೆ ಇಲ್ಲ ಸರ್. ಇವೆಲ್ಲ ರೀಸೆಂಟ್ಲಿ ಬಂದಿವಿ ಗಾಡಿಗಳು ಸರ್, ವೆಹಿಕಲ್. ಇವಾಗ ಇನ್ನೂ ಟೈಮ್ ಹಿಡಿಯುತ್ತೆ, ಒಂದು 15 ಅಪ್ರೂವಲ್ ಬಂದಿಲ್ಲ. ಇವಾಗ ರೀಸೆಂಟ್ಲಿ ಬಂದಿವೆ ಈ ವೆಹಿಕಲ್. ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಇವು ಆನ್ಲೈನ್ ಬಿಡ್ಡಿಂಗ್ ಅದಲ್ಲಿ ಸಿಗುತ್ತೆ. ದೊಡ್ಡ ಸಣ್ಣ ಬೇಕಾದ್ರೆ ಸಣ್ಣ ವೆಹಿಕಲ್ ಸಿಗುತ್ತೆ, VST 4-wheel ಡ್ರೈವ್ ಅಂತ ಸಿಗುತ್ತೆ. ಇದ್ರಾಗ ಆಲ್ಮೋಸ್ಟ್ 4-wheel ಡ್ರೈವ್ ಇರುತ್ತೆ ಸರ್. ಆಲ್ಮೋಸ್ಟ್ ಇದು 4-wheel ಇದೆ, ಇದು 4-wheel ಇದೆ. ಇವೆಲ್ಲ ಸಣ್ಣ ಗಾಡಿಗೆ ಇವೆಲ್ಲ ಯಾರಾದ್ರೂ ಬಂದ್ರೆ ಇದನ್ನ ನಾವು ಅಪ್ರೂವಲ್ ಹಾಕ್ಸ್ಕೊಂಡು ಕಿಸಿಂಗ್ ಕೊಡಿಸಬಹುದು. ಬೇರೆ ಕ್ಲೈಂಟ್ ಇದ್ರು ಬಿ ನಾವೇನ ನಮ್ ಕಡೆಯಿಂದ ಫೆಸಿಲಿಟಿ ಮಾಡ್ಕೊಂಡು ನಮ್ ಕಡೆ ಏನ್ ಮಾಡ್ತೇವೆ, ಇವು ಹಾಸ್ ಬಿಡ್ಡಿಂಗ್ ಮಾಡ್ಸ್ಕೊಂಡು ಕಿಸಿಂಗ್ ನಾವು ಈ ತರ ಗಾಡಿಗಳನ್ನೆಲ್ಲ ನಾವು ಅಪ್ರೂವಲ್ ಹಾಕಿ ಕಿಸಿಂಗ್ ಕೊಡಿಸಬಹುದು. ಅದಕ್ಕೆ ಅಂತಂದ್ರೆ ಇವೆಲ್ಲ ಮಲ್ಟಿಪರ್ಪಸ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ. ಬೇಕು ಅನ್ನೋರು ಸುಮಾರು ವೆಹಿಕಲ್ಸ್ ಇದೆ. ಟ್ರಾಕ್ಟರ್ ಸಾಕಷ್ಟು ವೆಹಿಕಲ್ ಇವೆ ಸರ್, ಎಲ್ಲಾ ತರ ವೆರೈಟಿ ಇದೆ. ಸ್ವರಾಜ್ ಇದೆ, ಮಹೇಂದ್ರ ಇದೆ, ಮರ್ಸಿ ಫರ್ಗೂಷನ್ ಇದೆ, VST ಇದೆ, ಸೋನಾಲಿಕಾ ಇದೆ ನೋಡಿ, ಅರ್ಜುನ್ ಇದೆ, ಅರ್ಜುನ್ ಮಹೇಂದ್ರ ಇದು ನೋಡಿ ಹೊಸದೇ ಸರ್ 23 ಮಾಡಲ್. ಈತ ವೆಹಿಕಲ್ ಗಳನ್ನೆಲ್ಲ ಅಪ್ರೂವಲ್ ತರಿಸ್ಕಿಸಿಂಗ್ ಕೊಡ್ಬೋದು ಸರ್. ಈಗ ಬಂದು ಇವೆಲ್ಲ ನಮ್ಗೆ ಬೇಕು ಅಂದ್ರೆ ಕೊಡಕ್ ರೆಡಿ ಇದ್ದಾರೆ. ಡೆಫಿನೆಟ್ಲಿ ಇದು ಅಪ್ರೂವಲ್ ಹಾಕ್ಬೋದು ಸರ್, ಅದಕ್ಕೆ ಅಂತಂದ್ರೆ ಅಪ್ರೂವಲ್ ಆದ್ರೆ ಸೇಲ್ ಮಾಡ್ಬೋದು. ಅದಕ್ಕೆ ಒಳ್ಳೆ ಗಾಡಿ ನೋಡಿ, ಮಸಿ 950 ಇದೆ, 950 ಇದೆ, ಸ್ವರಾಜ್ ಇದೆ, ಟಫೆ ನೋಡಿ ಸರ್. ಇದು 23 ಮಾಡಲ್ಲ. ಈ ತರ ವುಡ್ ಗಿಡ್ ಎಲ್ಲ ಡೆಕೋರೇಟೆಡ್ ಆಗಿದ್ದು ವೆಹಿಕಲ್ ಇದೆ ಸರ್. ನೋಡಿ ಟೈರ್ ಗೇರ್ ಎಲ್ಲ ಹೊಸ ಡೆಕೋರೇಷನ್ ಗೆ ನಾವು ದುಡ್ಡು ಕೊಡಬಹುದು. ಇದು ಆಲ್ಮೋಸ್ಟ್ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಸರ್. ಇದು ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ತನಕ ಖರ್ಚಾಗುತ್ತೆ. ಡೆಕೋರೇಷನ್ ಮಾತ್ರ ಬಂಪರು ಮತ್ತೆ ವುಡ್ ಗಿಡ್ ಅದೆಲ್ಲ ಕೂಡ 70,000 ರೂಪಾಯಿ ಸರ್. ಸೊ ನಮ್ ಕಡೆ ಇವೆಲ್ಲ ಮಾಡಲ್ಲ ಸರ್. ಇಲ್ಲ, ಇದು ಯಾಕಂದ್ರೆ ಟ್ರಾಕ್ಟರ್ ಅಂದ್ರೆ ಇವ್ರೇನು ಕಾರ್ಗಿಂತ ಹೆಚ್ಚಿಗೆ ಜಾಸ್ತಿ ಇದು ಮಾಡಿರ್ತಾರೆ. ನೋಡಿದ್ವಿ ಜೂಲಾ ಗೀಲಾ ಇವೆಲ್ಲ ಆಲ್ಮೋಸ್ಟ್ ಇದಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ನೋಡಿ ಎಲ್ಲ ಹೆವಿ ಇಂಜಿನ್ ಎಲ್ಲ ಇದೆ. ಅವೆಲ್ಲ 9500 ದೊಡ್ಡ ವೆಹಿಕಲ್ ನೋಡಿ ಸರ್. ದೊಡ್ಡ ಟೈರ್ ಗಳೇ ನೋಡಿ. ಅಂದ್ರೆ ಇವೆಲ್ಲನೂ ದೊಡ್ಡ ಕೆಲಸಗಳಿಗೆ ಸರಿ. ಯಾಕಂದ್ರೆ ಇವು ಕಬ್ಬು ಜಗ್ಗಕ್ಕೆ ಮತ್ತೆ ನೇಗಿಲು ಇದ್ರ ಸಲುವಾಗಿ ಮಲ್ಟಿ ಡೋಸಿಂಗ್, ಟ್ರಾಕ್ಟರ್ ಡೋಸಿಂಗ್ ಸಲಿಂದ ಅದೆಲ್ಲ. ಸ್ವರಾಜ್ ಇದೆ, ಸ್ವರಾಜ್ 7 XT. ಸರ್ ಆಯ್ತು, ಹೋಗೋಣ ಸರ್. ಸರ್ ಇದು ನೋಡಿ ಕರ್ನಾಟಕ ಪಾಸಿಂಗ್, ಗುಲ್ಬರ್ಗಾ ಪಾಸಿಂಗ್ ಇದ್ದು ಲೈಫ್ ಟೈಮ್ ಟ್ಯಾಕ್ಸ್. 2013 ಇಂಡಸ್ಟ್ರಿಯಲ್ ಟೈರ್ ಇದ್ದಿದೆ ಸರ್. ಇಕೋಮ್ಯಾಕ್ಸ್ ಇಂಜನ್, ಇದು ಒಳ್ಳೆ ಮೈಲೇಜ್. ಮತ್ತೆ ಜೆಸಿಬಿ ಅಂತೂ ಆಲ್ ಓವರ್ ಇಂಡಿಯಾದಾಗೆ ಫೇಮಸ್. ಈ ಪ್ರಾಡಕ್ಟ್ ಒಳ್ಳೇದಿದೆ. ಹೆವಿ ಡ್ಯೂಟಿ ಟೈರ್ ಇವೆ ಸರ್.
ಹೆವಿ ಡ್ಯೂಟಿ ಪರವಾಗಿಲ್ಲ, ಅಂದ್ರೆ ಹೆವಿ ಡ್ಯೂಟಿನೇ ಲೈಕ್ ಮಾಡ್ತಾರೆ ಕಸ್ಟಮರ್. 2013 ಅರೌಂಡ್ ಇದು 13. ಈ ಗಾಡಿಯಲ್ಲಿ ಸ್ವಲ್ಪ ಟೈರ್ ಎಲ್ಲ ತಿಂದಿದೆ, ಒಂದು ಅರ್ಧ ಇದು ಸ್ವಲ್ಪ ಅಂದ್ರೆ ಇದು ವೇರಿಯಂಟ್ ಇಯರ್ ಸರ್. ಇವು ಆಲ್ಮೋಸ್ಟ್ ನೋಡೋದಂದ್ರೆ JCB ವೇರಿಯಂಟ್ ಇಯರ್. ಫ್ರಂಟ್ ಮಾತ್ರ ಫ್ರಂಟ್ ಏನ್ ತೊಂದ್ರೆ ಬರಲ್ಲ, ಅವಕ್ಕೇನ್ ಜಾಸ್ತಿ ಇದಾಗಿರಲ್ಲ. ಇವೇನೋ ಸ್ಟ್ರಕ್ಚರ್ ನೋಡಿದ್ರೆ ಅಂತೂ ಪರವಾಗಿಲ್ಲ ಸರ್ ಈ ತರ. ಯಾಕಂದ್ರೆ ಆದ್ರೆ JCB ಏನಾಗುತ್ತೆ ಸರ್, ವೇರಿಯಂಟ್ ಇಯರ್ ಆಲ್ಮೋಸ್ಟ್ ಇವೆಲ್ಲ ಕಮರ್ಷಿಯಲ್ ವೆಹಿಕಲ್ ಜಾಸ್ತಿ ಯೂಸ್ ಆಗುತ್ತೆ. ಇವಂತೂ ರನ್ನಿಂಗ್ ಐಟಮ್ಸ್ ಇವೆಲ್ಲ ಚೇಂಜ್ ಮಾಡುದು, ಟೈರ್, ಟೀತ್, ಈ ತರ ಅವು ಕಂಪಲ್ಸರಿ. ಯಾರಾದ್ರೂ ಬೆಂಗಳೂರು ಕಡೆಯಿಂದ ಬಂದ್ರೆ ಇದು ನೋಡಿ ವಾಪಸ್ ಹೋಗೋದ್ ಬೇಡ, ಏನೇನಿದೆಯೋ ಟೀತ್ ಎಲ್ಲಾನು ಇಲ್ಲ, ಬಕೆಟ್ ಎಲ್ಲ ಇಲ್ಲ. ಬಕೆಟ್, ಹಾರ್ಡ್ ಫೇಸಿಂಗ್, ಇದು ವೇರಿಯಂಟ್ ಇಯರ್ ಸರ್ ಆಲ್ಮೋಸ್ಟ್. ಯಾಕಂದ್ರೆ ಇವು ಇದು ಆಗೋದು ಜಾಸ್ತಿ ಬುಷಿಂಗು ಅವು ಇವು ನೋಡಿದ್ರೆ ಇದು ಪರವಾಗಿಲ್ಲ. ಯಾವ್ದು ಜಾಸ್ತಿ ಅಂದ್ರೆ ಆಯಿಲ್ ಲೀಕೇಜ್ ಯಾವ್ದು ಇಲ್ಲ ಗಾಡಿ. ಈ ತರ ಗಾಡಿಗಳು ಅರೌಂಡ್ 13-13.5 ತನ ಸಿಗುತ್ತೆ ಸರ್. ಕರ್ನಾಟಕ ಪಾಸಿಂಗ್ ಲೈಫ್ ಟೈಮ್ ಟ್ಯಾಕ್ಸ್ ಇದ್ದು. ಈ ಗಾಡಿಗಳು ಏನಂದ್ರೆ JCB ಏನಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಯಾರು ಫಸ್ಟ್ ಕಾಲ್ ಮಾಡಿ ಬುಕ್ ಮಾಡ್ಕೊಂತಾರೋ ಅವ್ರಿಗೆ ಅವಕಾಶ ಸಿಗುತ್ತೆ. ಡೆಫಿನೆಟ್ಲಿ 4-5 ದಿನ ಆದ್ಮೇಲೆ ಸರ್ JCB ಇದೆಯಾ ಅಂದ್ರೆ ಸೇಲ್ ಆದ್ಮೇಲೆ ಎಲ್ಲಿರುತ್ತೆ ಇರಲ್ಲ. ಇದು ಫಾಸ್ಟ್ ಮೂವಿಂಗ್ ಸರ್ JCB ಅಲ್ಲಿ. ಮತ್ತೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ವೆಹಿಕಲ್ ಅಲ್ಲಿ ಅಂದ್ರೆ JCB ಅಂದ್ರೆ ಫಾಸ್ಟ್ ಮೂವಿಂಗ್ ಐಟಮ್ಸ್. ಇಲ್ಲ ಆಲ್ಮೋಸ್ಟ್ ಯಾವ್ದಾದ್ರು ಕೇಳಿದ್ರೆ ಬಿ ಇವನ್ ಟೆರೆಕ್ಸ್ ಇದ್ರ ಬಿ ಮಷಿನ್ ಏನಂತಾರೆ JCB ನೇ ಕೇಳ್ತಾರೆ. ಇವು ಮೂವ್ಮೆಂಟ್ ಸರ್, ಜಾಸ್ತಿ ಮೂವ್ಮೆಂಟ್ ಆಗೋದು. ಅದೇ ತರ ಇದೇನದ ನಮ್ಮ ಆಂಧ್ರ ಬಾರ್ಡರ್ ಆಗುತ್ತೆ, ಈಗ ಗುಲ್ಬರ್ಗ ಜಾಸ್ತಿ ಇದೇನದ ಆಂಧ್ರ ಕಡೆಯಿಂದ ಬರುತ್ತೆ, ತೆಲಂಗಾಣದಿಂದ ಬರುತ್ತೆ. ಇದು AP ರಿಜಿಸ್ಟ್ರೇಷನ್ ಸರ್. ಇದು ಆಲ್ಮೋಸ್ಟ್ NOC ಕೊಟ್ಟಿರ್ತಾರೆ. NOC ದಿಂದ TO ಮಾಡ್ಸೋಬಹುದು. ಕರ್ನಾಟಕ ಇದಕ್ಕೇನಾದ್ರು ಅಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಇರಲ್ಲ. ಇಲ್ಲಿ ಏನಾಗುತ್ತೆ, ನಾವು ಲೈಫ್ ಟೈಮ್ ಟ್ಯಾಕ್ಸ್ ಮಾಡುತ್ತೆ. ಅದು ಅಂದ್ರೆ ರಿಮೈನಿಂಗ್ ಈ ವರ್ಷ ಇದು ಮಾಡ್ಬೋದು. ಇದು ಅದೇ ತರ ಇದು ಇಂಡಸ್ಟ್ರಿಯಲ್ ಟೈರ್, ಇದಕ್ಕೂ ವ್ಯಾಲ್ಯೂಯೇಷನ್ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ಇದು ಇಂಡಸ್ಟ್ರಿಯಲ್ ಟೈರ್ ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಸರ್ ಇದೇನ್ ಸರ್ ಮಾಡಲ್? ಇದು 2012 ಸರ್. 2012 ಅದು 13. ಅದು 12, ಇದು 13. ಇದು ಒಂದು 10-11 ತನ 11 ಲಕ್ಷ ತನ ಸಿಗ್ಬೋದು. ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ 12 ತನ ಆಗ್ಬೋದು. ಡಾಕ್ಯುಮೆಂಟ್ಸ್ NOC ಬಂದಿರುತ್ತೆ ಸರ್. ಇಲ್ಲಿ ಮಾಡ್ಕೊಂಡ್ರೆ ಮತ್ತೆ ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆಯಲ್ಲ ಸರ್? ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇನ್ಸೂರೆನ್ಸ್ ಇದೆ. JCB ಅಂತೂ ತುಂಬಾ ಡಿಮ್ಯಾಂಡ್ ಬೆಂಗಳೂರು ಕಡೆಯಿಂದ ಬರೋರ್ಗೆ. ಸೊ ಯಾರಾದ್ರೂ ಬೇಕು ಅನ್ನೋರು ಮೊದ್ಲೇ ಕಾಲ್ ಮಾಡ್ಕೊಳ್ಳಿ, ಇದೆಯಾ ಇಲ್ಲ ಅಂತ. ಕಾಲ್ ಮಾಡಿ ಆದಷ್ಟು ಬೇಗ 2-3 ದಿನ ಒಳಗಡೆ ಯಾರಾದ್ರೂ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ಬಿಡಿ ಫಸ್ಟ್. ಆಮೇಲೆ ಅಂದ್ರೆ ಇವಾಗ ಅಂದ್ರೆ ಈ ಮಾಡೆಲ್ ವೆಹಿಕಲ್ ಬಹಳ ಕಡಿಮೆ. ಯಾಕಂದ್ರೆ ಮತ್ತೆ 20 ಮೇಲೆ ಹೋದಂದ್ರೆ ಇವೆಲ್ಲ ರನ್ನಿಂಗ್ ಐಟಮ್ ಸರ್. 12, 13, 15, 16. ಯಾಕಂದ್ರೆ ಇವು ರೇರ್ ಕೇಸ್ ಸಿಗೋದ ಈ ಕಡೆ ಎಲ್ಲ ನಮ್ಮಲ್ಲಿ. ತುಂಬಾ ಜನ ಕೇಳ್ತಾ ಇರ್ತಾರೆ, ರೀಸೆಲ್ಲಿಂಗ್ ಆದ್ರೆ ಬರೋದು ಕಡಿಮೆ ಸರ್. ಈ ತರ ಈ ಬಜೆಟ್ ನಲ್ಲಿ ಇರುತ್ತೆ. ಆಪರೇಟರ್ ಕಮ್ ಓನರ್ ಬಿ ಆಗ್ಬೋದು ಇದಕ್ಕೆ. ಯಾಕಂದ್ರೆ ಕಾಂಟ್ರಾಕ್ಟ್ ದೊಡ್ಡ ಕಾಂಟ್ರಾಕ್ಟರ್ ಏನ್ ಬೇಕಲ್ಲ, ಇದು 10 ಲಕ್ಷ ಅಂದ್ರೆ ಒಂದು ಕಾರ್ ಸಿಗ್ತಾ ಇಲ್ಲ. ಆ ಬಜೆಟ್ ನಲ್ಲಿ ನಿಮ್ಗೆ ಈ ತರ JCB ಸಿಗ್ಬೋದು. ಇದು ಇನ್ನು ಮತ್ತೆ ಲೈಫ್ ಟೈಮ್ ಇದು ಮಾಡ್ಬೋದು, ಟ್ಯಾಕ್ಸ್ ಮಾಡ್ಕೋಬಹುದು. ಲೈಫ್ ಟೈಮ್ ಟ್ಯಾಕ್ಸ್ ಇದು ಸರ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಇದು ಎಷ್ಟು ಅಮೌಂಟ್ ಆಗ್ಬೋದು ಸರ್? ಇದು 11 ಲಕ್ಷ ತನ ಆಗ್ಬೋದು ಸರ್. AP ಗಾಡಿ 11 ಒಳಗಡೆ ಮುಗಿಬಹುದು ಸರ್. ಅದು ಅದು ಆಲ್ರೆಡಿ ಕರ್ನಾಟಕ ಪಾಸಿಂಗ್ ಇದ್ದಿದೆ, ಕರ್ನಾಟಕ ಇದೆ, ಗುಲ್ಬರ್ಗ ಗಾಡಿ. ಯಾಕಂದ್ರೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದೆ ಸರ್. 13 ಲಕ್ಷಕ್ಕೆ ಯಾರೋ ಕೊಟೇಶನ್ ಕೊಟ್ಟಿದಾರಂತೆ. ಅದಕ್ಕಿಂತ ಜಾಸ್ತಿ ನೀವ್ ಏನಾದ್ರು ಕೊಟ್ಟು ಬುಕ್ ಮಾಡ್ಕೊಂಡ್ರೆ ಅದು ನಿಮಗೆ ಆಗುತ್ತೆ. ಡೆಫಿನೆಟ್ಲಿ ಸರ್. ಇದು ಮತ್ತೆ ಇಕೋಮ್ಯಾಕ್ಸ್ ಇದು ಲೇಟೆಸ್ಟ್ 12ರಲ್ಲಿ ಅಂದ್ರೆ ಲೇಟೆಸ್ಟ್ ಕ್ಯಾಬಿನ್ ಇದ್ದಿದ್ದು. ಯಾಕಂದ್ರೆ ಈ ತರ ಇದ್ದು ವೆಹಿಕಲ್ ಗಳಿಗೆ ಮೈಲೇಜ್ ಜಾಸ್ತಿ ಇದೆ. ಇಕೋಮ್ಯಾಕ್ಸ್ ಇಂಜಿನ್ ಇದ್ದೀವಲ್ಲ, ಮೈಲೇಜ್ ಜಾಸ್ತಿ ಇರುತ್ತೆ. ಇದಕ್ಕೆ ಸ್ವಲ್ಪ ಡಿಮಾಂಡ್ ಇದೆ. ಇದೇ 12ರಲ್ಲಿ ಓಲ್ಡ್ ಕ್ಯಾಬಿನ್ ಇದ್ರೆ ಅದು ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ. ಇದು ಲೇಟೆಸ್ಟ್ ಇದೀವಲ್ಲ, ಆಲ್ಮೋಸ್ಟ್ ಡಿಮಾಂಡ್ ಇದೆ ನೋಡಿ ಸರ್. ಸೊ ಬೇಕು ಅನ್ನೋರು ಆದಷ್ಟು ಬೇಗ ಫೋನ್ ಮಾಡಿ ನೀವು ಏನಾದ್ರು ಇಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಗಾಡಿ ಸಿಗುತ್ತೆ. ಡೆಫಿನೆಟ್ಲಿ ಸಿಗುತ್ತೆ. ಇಲ್ಲ ಲೇಟ್ ಆಗಿ ಗಾಡಿ ಇಲ್ಲ ಅಂದ್ರೆ ಅದು ರೇರ್ ಕೇಸ್ ಸರ್. ಇವು ಈ ತರ ವೆಹಿಕಲ್ ಸಿಗೋದು ರೇರ್ ಕೇಸ್. ಸೊ ಅದರಿಂದ ಬೆಂಗಳೂರಿಂದ ಬರೋರ್ಗೆ ಹೆಚ್ಚಿಗೆ ಹೇಳ್ತಾ ಇದೀನಿ. ಯಾಕಂದ್ರೆ ನಾನು ತುಂಬಾ ಜನ ಬೆಂಗಳೂರು ಕಡೆಯವ್ರು ಕೇಳ್ತಾ ಇರ್ತಾರೆ JCB ಬೇಕು ಅಂತ. ಸೊ ಅವ್ರಿಗೋಸ್ಕರ ಹೇಳ್ತಾ ಇದೀನಿ, ಬೇಕು ಅನ್ನೋರು ಆದಷ್ಟು ಬೇಗ ನೀವು ಫೋನ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇದು ಗುಲ್ಬರ್ಗದಲ್ಲಿ ಮಾಡ್ತಾ ಇರುವಂತ ವಿಡಿಯೋ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವೈಲಬಿಲಿಟಿ ಕನ್ಫರ್ಮ್ ಮಾಡಿ, ಪ್ರೈಸ್ ಎವ್ರಿಥಿಂಗ್ ಎಲ್ಲ ಫೋಟೋ ಗೀಟೋ ಶೇರ್ ಮಾಡಿದ್ರೆ ಮಾಡ್ಬೋದು. ಹೌದು ಸರ್, ನಾನು ಮಾಡ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಮುಂದೆ ಹೆವಿ ಗೂಡ್ಸ್ ವೆಹಿಕಲ್ ಇದೆ, ಅದನ್ನು ತೋರಿಸ್ತೀನಿ ಸರ್. ಇದು ನೋಡಿ ಟಾಟಾ ಪ್ರೈಮಾ 3525. ಓಕೆ. ಇದು ಟಾಟಾ 12 ವೀಲ್ ಟಿಪ್ಪರ್ ಸರ್. ಆಲ್ಮೋಸ್ಟ್ ಇದು 10 ಬ್ರಾಸ್ ಟಿಪ್ಪರ್.
12 ವೀಲ್ ಅಲ್ವಾ? 12 ವೀಲ್. 12 ವೀಲ್ ಇದು ಮೋಸ್ಟ್ ಡಿಮಾಂಡಬಲ್ ಸರ್. ಪ್ರೈಮ್ ಅಂದ್ರೆ ಮೋಸ್ಟ್ ಡಿಮಾಂಡಬಲ್. ಹೌದು ಸರ್. ಇದು ಬೆಂಗಳೂರು ಕಡೆ ಇಂತವು ಕಾಣಿಸೋದೇ ಇಲ್ಲ ಇದು. ಯಾಕಂದ್ರೆ ಇದು ನಮ್ ಕಡೆ ಮೈನ್ಸ್ ಜಾಸ್ತಿ ಸರ್. ಮೈನ್ಸ್ ಜಾಸ್ತಿ ಇವೆ. ಬಳ್ಳಾರಿ ಕಡೆ ಎಲ್ಲ ಬಳ್ಳಾರಿ ಮತ್ತೆ ಇಲ್ಲಿ ನಮ್ಮಲ್ಲಿ ಸಿಮೆಂಟ್ ಇಂಡಸ್ಟ್ರಿ ಜಾಸ್ತಿ. ಈ ವೆಹಿಕಲ್ ಬಹಳ ಡಿಮಾಂಡು. ಮತ್ತೆ ಉಸುಕ್ ಹೊಡೆಯೋರಿಗಂತೂ, ಉಸ್ಕಿನವ್ರಿಗೆ, ಉದ್ಯೋಗದವ್ರಿಗಂತೂ ಇದು ಬಹಳ ಒಳ್ಳೆ ಗಾಡಿ ಸರ್. ಯಾಕಂದ್ರೆ ಟೈರ್ ವೇರ್ ಆಗಲ್ಲ, ಯಾವ್ದು ಪ್ರಾಬ್ಲಮ್ ಇಲ್ಲ. ಇವಾಗ ಬೆಂಜ್ ಬಿಟ್ರೆ ಇದೇನೋ ಟಾಟಾನೇ ಬಹಳ. ಬೆಂಜ್ ಅಂದ್ರೆ 10 ವೀಲ್ ದಲ್ಲಿ, 12 ವೀಲ್ ಅಂದ್ರೆ ಇವರು ರಾಜ ದಾಪ್ಲೆ ಟಾಟಾ ಗಾಡಿ. ಇದು ಟೈರ್ ಇದು ಫಾಸ್ಟ್ ಮೂವಿಂಗ್ ಸರ್. ಇವೆಲ್ಲ 12 ವೀಲ್ ಈ ಕಡೆ ಎಲ್ಲ ಜಾಸ್ತಿ. ಯಾಕಂದ್ರೆ ಯಾಕಂದ್ರೆ ಬೇಕಿದ್ರೆ ಇಮಿಡಿಯೇಟ್ ಕಾಲ್ ಮಾಡಿ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗೆಲ್ಲ ಇದು ಇದೆ. ಮತ್ತೆ ಅದ್ರ ಜೊತೆಯಲ್ಲೇ ನೋಡಿ 12 ವೀಲ್ ಅಶೋಕ್ ಲೈಲ್ಯಾಂಡ್ ಸಿಗುತ್ತೆ. 22 ಮಾಡಲ್. 22 ಮಾಡಲ್ ಸರ್. ಅದು ಏನದ ಇದು ಚೆನ್ನಾಗಿದೆ. ಬಾಡಿ ಗಿಡಿ ನೋಡಿ. ಅಶೋಕ್ ಲೈಲ್ಯಾಂಡ್ ಮತ್ತು ಟಾಟಾ ಇವೆಲ್ಲ 2 ಗಾಡಿ ಇದೆ. ಇಲ್ಲಿ ಪಕ್ಕ ಪಕ್ಕದಲ್ಲೇ ಒಂದು ಟಾಟಾ ಇದೆ, ಒಂದು ಲೈಲ್ಯಾಂಡ್ ಇದೆ. ಲೈಲ್ಯಾಂಡ್ ಇದೆ. ಸೊ ಇದು ಕೂಡ 12 ವೀಲ್. 12 ವೀಲ್ ಇದು 22 ಮಾಡಲ್, ಅದು 21 ಮಾಡಲ್. ಹೌದು, 2 ಗಾಡಿ ಇದೆ. ಸೊ ಬೇಕು ಅನ್ನೋರು ಇಂತ ಅಪರ್ಚುನಿಟಿ ನಮ್ ಬೆಂಗಳೂರಲ್ಲಿ ಸಿಗಲ್ಲ, ಗುಲ್ಬರ್ಗದಲ್ಲಿ ಸಿಗ್ತಾ ಇದೆ. ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬರೋದು ದೊಡ್ಡ ವಿಷಯ ಅಲ್ಲ ನಮ್ಗೆ ಬೇಕಾಗಿದೆ. ಆದ್ರೆ ವೆಹಿಕಲ್ ಸಿಗೋದು ಇಲ್ಲೇ ಕರ್ನಾಟಕ ವೆಹಿಕಲ್ ಅಲ್ಲ ಸರ್. ಕರ್ನಾಟಕ ವೆಹಿಕಲ್ ಒಳ್ಳೆ ಗಾಡಿ ಸಿಗೋದು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಬೇಡಿಕೆ ಇರೋದು ಈ ಕಡೆನೆ, ಬಳ್ಳಾರಿ ನಮ್ಮ ಗುಲ್ಬರ್ಗ ರನ್ನಿಂಗ್ ವೆಹಿಕಲ್ ಇರೋದು. ಸೊ ಯಾರಿಗಾದ್ರೂ ಬೇಕಿದ್ರೆ ಇದು ನೋಡಿ, ಬೀದರ್ ಪಾಸಿಂಗ್. ಇದು ಒಳ್ಳೆ ಗಾಡಿ ಸರ್. ಇದು ಕ್ಯಾಪ್ಟನ್ ಯುಟಿ ಕ್ಯಾಬಿನ್. ಇವೆಲ್ಲ ಡಿಮಾಂಡ್. ಯಾವ್ದು ಸರ್ ಮಾಡಲ್? ಇದು 22 ಮಾಡಲ್. ಇದು 3525 ಅಂತೇಳಿ ಇದು ಸರ್. ABTR 3525 ಕ್ಯಾಪ್ಟನ್ ಕ್ಯಾಬಿನ್ ಸರ್. ಓಕೆ. ಇವು ಡಿಮಾಂಡಬಲ್. ಕ್ಯಾಪ್ಟನ್ ಕ್ಯಾಬಿನ್ ನಲ್ಲಿ ಇವು ವೆಹಿಕಲ್ ಈ ತರ ಡಿಮಾಂಡ್ ಸರ್. 35TO UT ಕ್ಯಾಬಿನ್ ಅದು ಮೊದಲು ಬರುತ್ತೆ. ಅದಕ್ಕಿಂತ ಇದು ಮತ್ತೆ ಇಂಪ್ರೂವೈಸ್ ಆಗಿದೆ. ಅದು ಕಂಪ್ಯಾರಿಸನ್ ನೋಡಿದ್ರೆ ಟಾಟಾ ಮತ್ತು ಲೈಲ್ಯಾಂಡ್ ಒಳ್ಳೆ ಸರ್. 12 ವೀಲ್ ದಲ್ಲಿ ಅಂದ್ರೆ ಇವಾಗ ಮಾರ್ಕೆಟ್ ಇರೋದು 2 ವೆಹಿಕಲ್. ಅಶೋಕ್ ಲೈಲ್ಯಾಂಡ್ ಮತ್ತು ಟಾಟಾ 2 ವೆಹಿಕಲ್ ಇದೆ. ಅದು ಲೇಟೆಸ್ಟ್ ಮಾಡೆಲ್ ಇದೆ ಸರ್. ಏನೇನ್ ಪ್ರೈಸ್ ಇರುತ್ತೆ ಒಂದು ಹೇಳ್ಬಿಡಿ. ಇದು ಅರೌಂಡ್ ಸರ್ ಅದು 36 ಲಕ್ಷ ತನಕ ಸಿಗುತ್ತೆ ನೋಡಿ ಸರ್. ಇದು ಟಾಟಾ ಗಾಡಿ. ಟಾಟಾ ಗಾಡಿ 36 ಲಕ್ಷ, 21 ಮಾಡಲು ಸರ್. 21 ಮಾಡಲು ಟಾಟಾ ಗಾಡಿ ಎಷ್ಟು? 36 ಲಕ್ಷ ತನಕ. ಅದರಿಂದ ಮೇಲೆ ಆದ್ರೆ ಎಲ್ಲ ಡಾಕ್ಯುಮೆಂಟ್ ಅಪ್ಡೇಟೆಡ್ ಡಾಕ್ಯುಮೆಂಟ್ ಸರ್. ಓಕೆ. ಟೈರ್ ಬಿ ಆಲ್ಮೋಸ್ಟ್ 50% ಟೈರ್ ಯೂಸಸ್ ಇವೆ. ಇನ್ನು 50% ನಾವು ಯೂಸಸ್ ಮಾಡಬಹುದು. ಬಾಡಿ ಬಿ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಮತ್ತೆ ಅಡಿಷನಲ್ ಅಂತ ಸ್ವಲ್ಪ ಸಿಗ್ಲಿ ಅಂತ ಹೇಳ್ಕಿಸಿದ್ರೆ ಬಾಡಿ ಯಾವ್ದು ಸ್ಕ್ರಾಚ್ ಇಲ್ಲ, ಏನಿಲ್ಲ. ಟೈರ್ ಬಿ ಆಲ್ಮೋಸ್ಟ್ 50% ಇವೆ. ಶೋರೂಮ್ ಕಂಡೀಷನ್ ರೀ. ಶೋರೂಮ್ ಕಂಡೀಷನ್ ಅಷ್ಟೇನೆ ಸರ್. ಈ ಗಾಡಿ ಸ್ವಲ್ಪ ಒಂದ್ ರೇಟ್. ಇದು ಆಲ್ರೆಡಿ 22 ಮಾಡಲ್ ಸರ್. ಇದು ಬಿ ಏನು ಜಾಸ್ತಿ ರನ್ನಿಂಗ್ ಆಗಿಲ್ಲ. ಕೇವಲ 64-74 ಅವರ್ಸ್ ನಡೆದಿದೆ. ಇದು ಬಿ ಅಂದ್ರೆ ಆಲ್ಮೋಸ್ಟ್ 36-35 ಲಕ್ಷ ತನಕ ಸಿಗುತ್ತೆ. 22 ಇದಕ್ಕಿಂತ ಸ್ವಲ್ಪ ಟಾಟಾ ಡಿಮಾಂಡು. ಅದು ಸ್ವಲ್ಪ ಜಾಸ್ತಿ. ಇದು ಅಶೋಕ್ ಲೈಲ್ಯಾಂಡ್ ಏನಂದ್ರೆ ಸ್ವಲ್ಪ 1 ಲಕ್ಷ 2 ಲಕ್ಷ ರೂಪಾಯಿ ಕಡಿಮೆ ಸಿಗಬಹುದು. ಅದೇ 1 ಲಕ್ಷ 2 ಲಕ್ಷ ಕಡಿಮೆ ಕಡಿಮೆ ಸಿಗಬಹುದು. ಇದಕ್ಕಿಂತ ಏನಂದ್ರೆ ಇದಕ್ಕಿಂತ ಪರ್ಫಾರ್ಮೆನ್ಸ್ ಟಾಟಾ ಒಳ್ಳೇದಿದೆ. ಆ ಲೈಲ್ಯಾಂಡ್ ಬಿ ಆಲ್ಮೋಸ್ಟ್ ಬಜೆಟ್ ನಲ್ಲಿ ಅಂದ್ರೆ ಎಲ್ಲರ ಸರ್ವಿಸ್ ಅಂತೂ ಎಲ್ಲಾ ಕಡೆ ಪಾಯಿಂಟ್ ಸಿಗುತ್ತೆ ಸರ್. ಇದ್ರ ಪಾರ್ಟ್ಸ್ ಅವೈಲಬಿಲಿಟಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಅಂದ್ರೆ ಅಶೋಕ್ ಲೈಲ್ಯಾಂಡ್ ಜಾಸ್ತಿ. ಎಲ್ಲಿ ಬೇಕಲ್ಲಿ ಹೋದ್ರೆ ಸರ್ವಿಸ್ ಸಿಗುತ್ತೆ, ಪಾರ್ಟ್ ಸಿಗುತ್ತೆ. ಇದು ಬಹಳ ಒಂದು ಒಳ್ಳೆ ಅಡ್ವಾಂಟೇಜಸ್. ಹೌದು ಸರ್. ಸೊ ಈ ತರ ನಮ್ಗೆ ಇಂಥ ಗಾಡಿಗಳು ನಾನು ಯಾವತ್ತೂ ತೋರಿಸಿಲ್ಲ ನಿಮ್ಗೆ, ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಈ ತರ ದೊಡ್ಡ ಗಾಡಿಗಳು ಕೇಳ್ತಾನು ಇದಾರೆ, ಟಿಪ್ಪರ್ ತೋರಿಸಿ ಅಂತ. ಸೊ ನನಗೆ ತೋರ್ಸೋ ಅವಕಾಶ ನನಗೆ ಇವತ್ತು ಗುಲ್ಬರ್ಗದಲ್ಲಿ ಬಂದಿದೆ ಸರ್. ಇಲ್ಲ ಇದು ಬೆಸ್ಟ್ ಸರ್. ಮತ್ತೆ ಇವಾಗ ಎಲ್ಲಿ ಸಿಗಲ್ಲ ನಿಮ್ಗೆ ಈ ದೊಡ್ಡ ಗಾಡಿ. ಅಂದ್ರೆ ನಿಮ್ಮ ಸಿಟಿದಲ್ಲಿ ಹೋಗ್ಬೇಕಾದ್ರೆ ಇದು ಕಷ್ಟ. ಯಾಕಂದ್ರೆ ಮೈನ್ಸ್ ನಡಿಬೇಕಾದ್ರೆ ಇದು ಗಾಡಿ ಇಂಪಾರ್ಟೆಂಟ್. ಇಷ್ಟೇ ಅಲ್ಲ, ಇನ್ನು ಮುಂದೆ ಸುಮಾರು ವೆಹಿಕಲ್ಸ್ ಇದೆ. ವೀಲ್ ಎಲ್ಲ ಇದೆ ಸರ್. ಇವೆಲ್ಲ ಎಲ್ಲ ಸರ್ ಬನ್ನಿ ಸರ್, ಹಂಗೆ ಒಂದು ಈ ತರ ಸರ್ 10 ವೀಲ್ ಸಿಗುತ್ತೆ. ಮತ್ತೆ ಅದ್ರ ಜೊತೆ ನಮ್ಗೆ ಏನಿದೆ ಭಾರತ್ ಬೆಂಜ್ ಇವೆ ಸರ್. ಭಾರತ್ ಡೀಸೆಲ್ ಟ್ಯಾಂಕರ್ ಅಲ್ವಾ ಸರ್? ಇದು ಡೀಸೆಲ್ ಟ್ಯಾಂಕರ್ ಸರ್. ಓಕೆ. ಇದು ಟ್ರಕ್ ನಲ್ಲಿ ಡೀಸೆಲ್ ಟ್ಯಾಂಕರ್ ಇದೆ. 6 ವೀಲ್ ಸರ್. ಇವೆಲ್ಲ ಈಗ ಯಾರಾದ್ರೂ ಕಸ್ಟಮರ್ ಕೇಳಕ ಬಂದ್ರಿ ನನ್ಗೆ ಈ ತರ ಗಾಡಿ ಬೇಕು, ಇದು ಕೊಡ್ತೀರಾ ಅಂತ ಕೇಳಿದ್ರಿ? ಡೆಫಿನೆಟ್ಲಿ ನಿಮಗೆ ನಾವು ಅಪ್ರೂವಲ್ ತರಿಸ್ಕೇಶನ್ ಕೊಡ್ಬೋದು ಸರ್. ಇದು ನೋಡಿ, ಇದು 2021 ಅದು ಬಿ ಅಶೋಕ್ ಲೈಲ್ಯಾಂಡ್. ಇದು ಬಿ ಮಾರಕ್ಕಿದೆ. ಅದ್ರ ಜೊತೆ 10 ವೀಲ್ ಟಾಟಾ. ಇವೆಲ್ಲ ಕನ್ಸ್ಟ್ರಕ್ಷನ್ ವೆಹಿಕಲ್. ಇದು 12 ವೀಲ್, ಅದು 10 ವೀಲ್ ಸರ್. ಇವು ಡಿಮಾಂಡಬಲ್ 2518 ಟಾಟಾ ಗಾಡಿ. ಕಮಿಂಗ್ ಗಾಡಿಗಳೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಟಾಟಾ ಗಾಡಿ ಇದು. ಮತ್ತೆ 10 ವೀಲ್ ಮತ್ತೆ 6 ಬ್ರಾಸ್ ಇದು ಸಿಗುತ್ತೆ ನಿಮ್ಗೆ. ಉಸುಕ್ಕದು ಮಾಡ್ಲಿಕ್ಕೆ, ಮತ್ತೆ ಯಾವ್ದು ಗಿಂಕರ್ ಮಾಡ್ಲಿಕ್ಕೆ, ರೋಡ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಈ ತರ ಸಾಕಷ್ಟು ಟಿಪ್ಪರ್ ಇವೆ ಸರ್. ನಮ್ಮ ಹತ್ರ ಬೆಂಜ್ ಇದೆ ನೋಡಿ. ಇದು ಮಗಲ್ಕ ಇಲ್ಲೂ ಬೆಂಜ್ ಇದೆ ನೋಡಿ ಸರ್. ಹೌದು ಸರ್. ಬೆಂಜ್ ಅಂದ್ರೆ 10 ವೀಲ್ ವೆಹಿಕಲ್ ಇದೆ. ಇದನ್ನು
ಇದ್ರ ಜೊತೆ ನೋಡಿ ಅದು ಮತ್ತೆ 6 ವೀಲ್ ಟಿಪ್ಪರು ಅವೈಲಬಿಲಿಟಿ ಇದೆ. ಅದ್ರ ಜೊತೆ 10 ವೀಲ್ ಇಲ್ಲೆಲ್ಲ ಈ ತರ ಟಿಪ್ಪರ್ ಅಂತೂ ನಮ್ಮಲ್ಲಿ ಸಾಕಷ್ಟು ಇವೆ ನೋಡಿ ಸರ್. ಆಕ್ಚುಲಿ ಇವೆಲ್ಲ ಇವಾಗ ಎಲ್ಲ ಇವತ್ತಿಗೆ ಏನು ಆಕ್ಷನ್ ಬಂದಿಲ್ಲ, ಯಾಕೆಂದ್ರೆ ಇವಾಗ ಬರುತ್ತೆ ಸರ್. ಯಾಕಂದ್ರೆ ಈಗ ಬಂದಿಲ್ಲ, ಮತ್ತೆ ನೆಕ್ಸ್ಟ್ ಬರ್ಬೋದು, ನೆಕ್ಸ್ಟ್ ಒಂದ್ ವಾರದಾಗಂತೂ ಬರ್ಬೋದು. ಈ ತರ ನಮ್ಮಲ್ಲಿ ಸಾಕಷ್ಟು ಇವೆ ಟಿಪ್ಪರ್ ಇರ್ತವೆ. ಸೊ ಯಾರಾದ್ರೂ ಬೇಕು ಅನ್ನೋರು ಇಲ್ಲಿಗೆ ಬಂದು ಗಾಡಿ ನೋಡಿ ನೀವೊಂದು ಕೊಟೇಶನ್ ಕೊಟ್ರೆ ಅದ್ರ ಬಗ್ಗೆ ಅವರು ತುಂಬಾ ಡೀಟೇಲ್ಸ್ ಕೊಡ್ತಾರೆ. ಅವರು ಅಪ್ರೂವಲ್ ಹಾಕಿ ಅಪ್ರೂವಲ್ ಬಂದ್ರೆ ಗಾಡಿ ನಿಮ್ಗೆ ಕೊಡ್ತಾರೆ ಅಲ್ವಾ ಸರ್? ಡೆಫಿನೆಟ್ಲಿ ಸರ್. ಇದು ನೋಡಿ ಇದು ಬಿ 22 ಮಾಡಲ್ ಇದೆ. ಇದ್ರ ಜೊತೆ ಅದು ಬೇಕಾದ್ರೆ ನಿಮ್ಗೆ ಕಡಿಮೆ ಬಜೆಟ್ ಬೇಕಾದ್ರೆ ಇದು ಹಳೆ ವೆಹಿಕಲ್, ಅಂದ್ರೆ 15 ಮಾಡಲ್ 12 ವೀಲ್ ಬೈ ಸಿಗುತ್ತೆ ಸರ್. ಭಾರತ್ ಬೆಂಜ್ ಇವೆ, ಟಿಪ್ಪರ್ ಇವೆ. ಟಿಪ್ಪರ್ ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಟಿಪ್ಪರ್ ಇವೆ ಸರ್. ಇದು ಸರ್ ಐಚರ್ ಪ್ರೊ ಇದು ಆಲ್ಮೋಸ್ಟ್ ಕಮರ್ಷಿಯಲ್ ಸ್ಮಾಲ್ ಸೆಗ್ಮೆಂಟ್ ದಾಗ ಅಂದ್ರೆ 6 ವೀಲ್ ಅಲ್ಲಿ ಅಂದ್ರೆ ಇದು ಒಳ್ಳೆ ಗಾಡಿ ಸರ್. ಐಚರ್ ಆದ್ರೆ ನಂಬಲ್ಲಿ ಇಲ್ಲ ಅಂದ್ರೆ ಇವು ಪಾಪ್ಯುಲೇಷನ್ ಕಡಿಮೆ ಇದೆ. ಬೇಕಾದ್ರೆ ಯಾಕಂದ್ರೆ ನಂಬಲ್ಲಿ ಇರೋದು 1109 ಈ ತರ. ಇದು ಅಂದ್ರೆ ಕಸ್ಟಮರ್ ಗೆ ಸ್ವಲ್ಪ ಸ್ಟಾಕ್ ಬಿ ಕಡಿಮೆ ಇದೆ. ನಮ್ಮಲ್ಲಿ ಹಂಗ್ ಪಾಪ್ಯುಲೇಷನ್ ಇರುತ್ತೆ ಆ ತರ ಸ್ಟಾಕ್ ನಾಗ ಇದ್ದಪ್ಪ. ಡಿಮಾಂಡ್ ಬಿ ಇರಲ್ಲ ನಮ್ಮಲ್ಲಿ. ಡಿಮಾಂಡ್ ಇದ್ದಂಗೆ ಇವು ಬೆಂಜು ಈ ತರ ಏನಾದ್ರೆ ಡಿಮಾಂಡ್ ಇದೆ ನಮ್ಗೆ. ರನ್ನಿಂಗ್ ಐಟಮ್ಸ್ ಇವು ಯಾವಾಗೋ ಒಂದು ಇವು ವೆಹಿಕಲ್ ರೇರ್ ಬರೋದು ಸರ್. ಈ ಬೆಂಜ್ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ಬೆಂಜ್ ನೋಡಿ ಸರ್, ಬೆಂಜ್ ಸಾಕಷ್ಟು ಇವೆ ನಮ್ಮ ಹತ್ರ. ಬೆಂಜ್ ಇದುವರೆಗೂ ನನಗೆ 2-3 ಗಾಡಿ ಕಾಣಿಸ್ತು. ಟಾಟಾ ಗಾಡಿ ಇದೆ 6 ವೀಲ್, ಬೆಂಜ್ ಇದೆ. ಇಲ್ಲಿ ಬೆಂಜ್ ಇದೆ. ಟಾಟಾ ಗಾಡಿ ನನ್ನನ್ನ ಸುಮಾರು ಜನ ಕೇಳಿದ್ದಾರೆ ಸರ್. ಇದು ಬೆಂಜ್ ಮಾಡಿ ಸರ್. ಬೆಂಜ್ ನಿಮ್ಗೆ ಸಾಕಷ್ಟು ಸಿಗ್ಬೋದು. ಇದು ಎಲ್ಲಿ ಸಿಗಲ್ಲ. ಒಳ್ಳೆ 19 ಮಾಡಲ್ ಇದೆ, ಜಾಸ್ತಿ ರನ್ನಿಂಗ್ ಇಲ್ಲ ಸರ್. ಏನಂದ್ರೆ ಕಸ್ಟಮರ್ ಬಂದು ಕೇಳಿದ್ರೆ ಇದನ್ನ ಅಪ್ರೂವಲ್ ಮಾಡ್ಕೊಡ್ತೀರಾ ಅಂತ ಅವ್ರು ಕನ್ಫರ್ಮ್. ಡೆಫಿನೆಟ್ಲಿ ನಾವು ಕಸ್ಟಮರ್ ಗೆ, ಯಾಕಂದ್ರೆ ಅದು ಯಾವಾಗ ಅಂದ್ರೆ ಪಾರ್ಕ್ ಇದ್ದು ವೆಹಿಕಲ್ ಅಂತೂ ನಾವ್ ಏನಾಗುತ್ತೆ ಒಂದು ಚೂರು ಹೆಚ್ಚ ಕಮ್ಮಿ ಆಗ್ಬೋದು 8 ದಿವಸ 10-15 ದಿವಸನಲ್ಲಿ. ಅಂದ್ರೆ ಅಪ್ರೂವಲ್ ಅಂತೂ ಇವೆಲ್ಲ ಸೇಲೆಬಲ್ ಪ್ರಾಡಕ್ಟ್ ಬಂದೇ ಬರುತ್ತೆ. ಡೆಫಿನೆಟ್ಲಿ ಬರುತ್ತೆ ಸರ್, ಅದಕ್ಕೇನು ತೊಂದರೆ ಇಲ್ಲ. ಸೊ ಈ ತರ ನೋಡಿ ಸರ್. ಮತ್ತೆ ಟಿಪ್ಪರ್ ಇದು 6 ವೀಲ್, ಇದು 12 ವೀಲ್. ಹೌದು ಸರ್. ಸೊ ಇಷ್ಟು ಗಾಡಿ ಇದೆ, ಸುಮಾರು ಇದೆ. ನಾವು ನಮ್ ಬೆಂಗಳೂರಲ್ಲಿ ಸೋಲೂರಲ್ಲೂ ಇಲ್ಲ, ಯಲಹಂಕದಲ್ಲೂ ಇಲ್ಲ. ಸೊ ಗುಲ್ಬರ್ಗದಲ್ಲಿದೆ. ಗುಲ್ಬರ್ಗಕ್ಕೆ ಬರೋದೇನು ದೊಡ್ಡ ವಿಷಯ ಇಲ್ಲ. ಏನೋ ಟ್ರೈನ್ ಇದೆ, ಬಸ್ ಇದೆ. ಸಂಜೆ ಆಯ್ತಿದ್ರೆ ಮತ್ತೆ ಬೆಳಗ್ಗೆ ತಂದು ಗುಲ್ಬರ್ಗದಲ್ಲಿ ಬಿಡ್ತಾರೆ. ಮತ್ತೆ ಸಾಯಂಕಾಲ ಹೋದ್ರೆ ಮತ್ತೆ ಈವ್ನಿಂಗ್ 8 ಗಂಟೆಗೆ ಟ್ರೈನ್ ಇದೆ, ನೈಟ್ ಬೆಳಗ್ಗೆ ತಂದು ತಿರ್ಗಾ ಬೆಂಗಳೂರಲ್ಲಿ ಬಿಡ್ತಾರೆ. ಒಂದು ಒಳ್ಳೆ ಅವಕಾಶ ನಮ್ಗೆ ಬೇಕಾಗಿರೋದು ಗಾಡಿ. ಸೊ ಖಂಡಿತ ಮಿಸ್ ಮಾಡ್ಕೊಂಬೇಡಿ, ಇಂಥ ಒಂದು ಒಳ್ಳೆ ಅವಕಾಶ ಇದು. ಸರ್ ಇಲ್ಲೊಂದು ತುಫಾನ್ ಇದೆ ಸರ್, ವೈಟ್ ಬೋರ್ಡ್ ಇದೆ ಸರ್. ತುಫಾನ್ ಆಲ್ರೆಡಿ ಸೆಲ್ ಔಟ್ ಸರ್. ಇವು ಜಾಸ್ತಿ ಸಿಗ್ತಾ ಇಲ್ಲ ಈ ವೆಹಿಕಲ್. ತುಫಾನ್ ಇವಾಗ ಸ್ಟಾಕ್ ಕಡಿಮೆ. ಅದು ಯಾರೋ ನನಗೆ ಕೇಳಿದ್ರು. ಇಲ್ಲ, ತುಫಾನ್ ಇವಾಗ ಈ ಕಡೆ ಕಡಿಮೆ ಸರ್, ಅವೈಲಬಿಲಿಟಿ ಇಲ್ಲ. ಯಾಕಂದ್ರೆ ಅವು BS6 ವೆಹಿಕಲ್ ಬರ್ತಾ ಇಲ್ಲ ಸರ್. ಸೊ ಇದು ಅವೈಲಬಲ್ ಇಲ್ಲ, ಆಲ್ರೆಡಿ ಸೇಲ್ ಅಂತೆ. ಸೇಲ್ ಇದೆ, ನಾವೇ ತಗೊಂಡು ಹೋಗ್ಬಿಡ್ತಾ ಇದ್ವಿ. ಇಲ್ಲ ಈ ತರ ವೆಹಿಕಲ್ ಸಿಗ್ತಾ ಇಲ್ಲ ಸರ್, ರಿಯರ್. ಸೊ ಗೂಡ್ಸ್ ಗಾಡಿಗಳಂತೂ ಸಾಕಷ್ಟಿದೆ. ಇಚ್ಛೆ ಉಳ್ಳವರು ಗುಲ್ಬರ್ಗಕ್ಕೆ ಬನ್ನಿ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಅಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸರ್ ಇವಾಗ ಸ್ವಲ್ಪ ಟೂ ವೀಲರ್ನ ತಿಳಿಸ್ಕೊಟ್ಬಿಡಿ ಸರ್. ಅದಕ್ಕೆ ಅಂತ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ. ಬನ್ನಿ ಸರ್, ಸ್ವಲ್ಪ ಇನ್ಫಾರ್ಮೇಶನ್. ಸರ್ ಟೂ ವೀಲರ್ ಇದು ಸಿಟಿ 125 ಡಿಸ್ಕ್ ಬ್ರೇಕ್. ಮತ್ತೆ ಇದು ಗಾಡಿ ಸರ್ ನಮ್ ಕಡೆ ಎಕನಾಮಿ. ಮತ್ತೆ ಇದು ವೆಹಿಕಲ್ ನೋಡಿದ್ರೆ ನಮ್ಗೆ ಇವಾಗ ಸ್ವಲ್ಪ ಡಸ್ಟ್ ಆಗಿದೆ. ಹೊಸ 23 ಮಾಡಲ್ ಇದೆ ಸರ್. ಯಾಕಂದ್ರೆ ಇದು ಸ್ವಲ್ಪ ನಮ್ ಬಿಸಿಲ್ನಾಡು, ಜಾಸ್ತಿ ಡಸ್ಟ್ ಇರೋದು. ವೆಹಿಕಲ್ ಏನಾಗುತ್ತೆ ಇಲ್ಲಿಂದ ಹೋಗೋದು ಬರೋದು, ಅದಕ್ಕೆ ಸ್ವಲ್ಪ ಡಸ್ಟ್ ಆಗಿದೆ. ಈ ಮೈಲೇಜ್ ಒಳ್ಳೆ ಮೈಲೇಜ್ ಗಾಡಿ ಸರ್. ಮೇಲೆ ಬರುತ್ತಲ್ಲ ಸರ್ ಮೈಲೇಜ್? ಮೈಲೇಜ್ ಜಾಸ್ತಿ ಇದೆ ಸರ್, 70ರಿಂದ ಮೇಲೆ ಜಾಸ್ತಿ ಇದೆ. ಇದು ಒಳ್ಳೆ ಗಾಡಿ. ಯಾಕಂದ್ರೆ ಇದು ನಮ್ಮಲ್ಲಿ ಜಾಸ್ತಿ ಜನ ಹೊಲಕ್ಕೆ ಅದೆಲ್ಲ ಯೂಸ್ ಮಾಡಕ್ಕೆ ಆದ್ರೆ ಇದೇ ಗಾಡಿನ ಯೂಸ್ ಮಾಡ್ತಾರೆ. ಜಾಸ್ತಿ ನಮ್ದೆಲ್ಲ ಪಾಪ್ಯುಲರ್ ಅಂದ್ರೆ ವಿಲೇಜ್ ಗಿರೋ ಜನ ಜಾಸ್ತಿ ಬರೋದು ನಮ್ಮಲ್ಲಿ. ನಮ್ಗೆ ಅಂದ್ರೆ ಇವು ವೆಹಿಕಲ್ ಜಾಸ್ತಿ ಸೇಲ್ ಆಗುತ್ತೆ ಸರ್. ಇವು ಅಂದ್ರೂ ಕಾಲೇಜ್ ಹುಡುಗರು ಯೂಸ್ ಮಾಡ್ತಾರೆ. ಆದ್ರೆ ಈ ಗಾಡಿಗಳೆಲ್ಲ ಏನ್ ಮಾಡ್ತಾರೆ, ಇದು ಮಾಡ್ತಾರೆ. ಇದು ಪ್ಲಾಟಿನಾ ಇದು 23 ಸರ್. 23 ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲ್ ಸರ್. ಎಷ್ಟಾಗ್ಬೋದು ಸರ್ ಅದು? ಇದು ಆಲ್ಮೋಸ್ಟ್ ಒಂದು 45 ತನಕ ಸಿಗ್ಬೋದು ಸರ್. 45,000 ಅಂದ್ರೆ ದೇವರಣೆಗೂ ನಿಮ್ಗೆ ಹೊರಗಡೆ ಸಿಗಲ್ಲ. ಏನೋ ಇವಾಗ ಅದ್ಯಾವ್ದು ಶೋರೂಮ್ 1 ಲಕ್ಷ ಮೇಲಿದೆ ಅದು. ಮೇಲಿದೆ. ಹೌದು, 45-50 ಸಿಗುತ್ತೆ ಅಂದ್ರೆ ಕಣ್ ಮುಚ್ಕೊಂಡ್ ತಗೊಂಡ್ ಹೋಗ್ಬೋದು. ಒಂದು ಹಾರ್ನೆಟ್ ಇದೆ ಹೋಂಡಾದು. ಇದು ಹಾರ್ನೆಟ್ ಆಲ್ಮೋಸ್ಟ್
ಇದು ಜಾಸ್ತಿ ಯಾಕಂದ್ರೆ ಕಾಲೇಜ್ ಹುಡುಗರು ಯೂಸ್ ಮಾಡೋದು. ಹೌದು ಹೌದು ಇದೆಲ್ಲ ಮಾಡ್ಕೊಂಡು ಡ್ಯಾಮೇಜ್ ಮಾಡಿದ್ದಾರೆ. ಯು ಬಿ ಜಾಸ್ತಿ ಯಾಕಂದ್ರೆ ಇದು ಹುಂಡಾ ಹಾರ್ನೆಟ್ ತೊಗೊಂಡ್ರೆ ಕಾಲೇಜ್ ಹುಡುಗರೇ ತೊಗೊಳೋದು. ಹೌದು ಸರ್. ಯು ಬಿ ಮಾಡಲಿ ಸರ್. ಇದು ಆಲ್ಮೋಸ್ಟ್ 19 ಇದೆ ಸರ್. 19. ಆದ್ರೆ ಇದು ಏನಂದ್ರೆ ಕಾಲೇಜ್ ಹುಡುಗರೇ ಲೈಕ್ ಮಾಡೋದು. ಬೇರೆ ಯಾರಿಗಾದ್ರು ತೋರ್ಸಿದ್ರಂತೂ ತೋರ್ಸಲ್ಲ. ಲೈಕ್ ಇದ್ರೆ ಏನಂದ್ರೆ ಕಾಲೇಜ್ ಹುಡುಗರೇ ತೊಗೊಳೋದು. ಇವು ಒಂದು ಆಲ್ಮೋಸ್ಟ್ ಒಂದು 50,000 ರೂಪಾಯಿದಲ್ಲಿ ಸಿಗೋದು. ಇದು ಮಾರ್ಕೆಟ್ ನೋಡಿದ್ರೆ 1.5 ಇದೆ, ಮ್ಯಾಗಿನ ಕೇವಲ ಒಂದು 18-19 ಇನ್ನೂ ಜಾಸ್ತಿ ಇದೆ ಸರ್ ಹಾರ್ನೆಟ್. ಇದು ಜಾಸ್ತಿ ಇದೆ ಸರ್. ಸರ್ ಇನ್ನೊಂದು ಪ್ಲಾಟಿನಾ ಇದೆ ಸರ್. ಇದು 2021 ಸರ್ ಪ್ಲಾಟಿನ್. ಮತ್ತೆ ಇದು ಸೆಲ್ಫ್ ಸ್ಟಾರ್ಟ್ ಇದೆ. ಇದು ಒಳ್ಳೆ ಇದು ಬಿ ಯಾಕಂದ್ರೆ ಇದು ಬಿ ಮೈಲೇಜ್ ಅದು ಸಿಟಿ 100 ಬಿಟ್ಕೊಂಡ್ರೆ ಎರಡು ಸೇಮ್ ಸರ್. ಎಷ್ಟಾಗ್ಬೋದು ಸರ್ ಅದು? ಇದು ಬಿ ಆಲ್ಮೋಸ್ಟ್ ಒಂದು 50 ತನ ಬರ್ಬೋದು ಸರ್. 48-50 ತನ ಸರ್. ಇದು ಆಕ್ಸೆಸ್ ಒಂದಿದೆ ಸರ್. ಆಕ್ಸೆಸ್ ಬಿ ಒಳ್ಳೆ ಮೂಮೆಂಟ್ ಗಾಡಿ ಸರ್. ಹೌದು ಸರ್. ಇವಾಗೆಲ್ಲ ಅಂದ್ರೆ ಸಿಟಿಯಲ್ಲಿ ಸುಜುಕಿಯಲ್ಲಿ ಲೇಡೀಸ್ ಗೆ ಅಂದ್ರೆ ಒಂದು ಒಳ್ಳೆ ಸೇಫ್ಟಿ ಮತ್ತೆ ಒಳ್ಳೆ ವಜನ್ ಗಾಡಿ. ಹೌದು ಹೌದು. ಮತ್ತೆ ಮೈಲೇಜ್ ಬಿ ಚೆನ್ನಾಗಿದೆ ಸರ್. ಇವು ಆಲ್ಮೋಸ್ಟ್ 22 ಇದೆ ಸರ್. ಇದು 22 ಅಂದ್ರೆ ಒಂದು 60-62 ತನ ಸಿಗ್ಬೋದು ಸರ್. 65 ಸರ್. ಇದೊಂದು ಹುಂಡಾ ಶೈನ್ ಲೇಟೆಸ್ಟ್ ಇದೆ ಸರ್. ಇದು ಒಂದು 70 ತನ ಸಿಗ್ಬೋದು ಯಾಕಂದ್ರೆ 23 ಮಾಡೆಲ್ ಇದೆ ಸರ್. ಇದೊಂದು ಹೋಂಡಾ ಇದು ಆಕ್ಟಿವಾ ಇದೆ. ಡಿಯೋ ಇದೆ ಸರ್. ಡಿಯೋ ಬಿ 22 ಸರ್. ಇವಾಗ ಅದು ಏನೋ ಆರ್ಮಿ ಕಲರ್ ತರ ಇದೆ. ಅದು ಎಷ್ಟು ಸಿಗ್ಬೋದು ಸರ್? ಇದು ಆಲ್ಮೋಸ್ಟ್ ನಮ್ ಕಡೆ ಅಂದ್ರೆ ಒಂದು 60 ತನ ಸಿಗ್ಬೋದು. 60 ಸೇಮ್. ಇದು ಕೂಡ ಇದು ಡಿಯೋನೆ. 3 ಗಾಡಿ ಇದೆ, 3 ಕಲರ್. ಸರಿ. ಇದು ಬೇರೆ. ಇದು ಹೋಂಡಾ. ಇದು ಹುಂಡಾ ಗ್ರಾಜಿಯಾ 125 ಸರ್. ಎಷ್ಟಾಗ್ಬೋದು ಸರ್ ಇದು? ಇದು ಅಷ್ಟು ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲ ಸರ್. ಮಾರ್ಕೆಟ್ ಇಲ್ಲ ಅಂದ್ರೆ ಅವ್ರು ಡಿಯೋ ಬಿಟ್ಕೊಂಡ್ರೆ ಆಕ್ಟಿವಾ ಬಿಟ್ಕೊಂಡ್ರೆ ಗ್ರಾಜಿಯಾ ಈ ಕಡೆ ನಮ್ ಕಡೆ ಯಾರೋ ಜಾಸ್ತಿ ಬರಲ್ಲ. ಇಲ್ಲೊಂದು ಟಿವಿಎಸ್ ಜುಪಿಟರ್ ಇದೆ. ಟಿವಿಎಸ್ ಜುಪಿಟರ್ ಆಗುತ್ತೆ. ಮತ್ತೆ ರೈಡರ್ ನೋಡಿ ಸರ್. ಟಿವಿಎಸ್ ರೈಡರ್ ಇದು ಬಿ ಬಹಳ ಚೀಪ್ ನಲ್ಲಿ ಸಿಗುತ್ತೆ. ಹೊಸ ಗಾಡಿ ಅಲ್ಲ ಸರ್? ಹೊಸ ಗಾಡಿ ಸರ್. ಇದು ಆಲ್ಮೋಸ್ಟ್ 45-48 ಸಿಗುತ್ತೆ ಸರ್. ಇದು ಯಾಕಂದ್ರೆ ಇದು ನಮ್ ಕಡೆ ರೈಡರ್ ಅಂದ್ರೆ ಟಿವಿಎಸ್ ಪ್ರಾಡಕ್ಟ್ ಆದ್ರೆ ಮತ್ತೆ ಈ ತರ ಇಲ್ಲಿದೆ ಯಾಕಂದ್ರೆ ಕಾಲೇಜ್ ಹುಡುಗರೆ ಜಾಸ್ತಿ. ಇವು ಹೋಗುತ್ತೆ ಸರ್. ಇವು ಮೂವ್ಮೆಂಟ್ ಇವೆ ಯಾಕಂದ್ರೆ ಡಿಮ್ಯಾಂಡ್ ವೆಹಿಕಲ್. ಡಿಮಾಂಡ್ ವೆಹಿಕಲ್ ಇವೆಲ್ಲ ಏನದ ಸುಜುಕಿ ಆಕ್ಸೆಸ್, ಡಿಯೋ ಇವೆಲ್ಲ ಸುಜುಕಿ ಆಕ್ಸೆಸ್, ಡಿಯೋ ಸರ್. ಎಲ್ಲ ಮಾಡೆಲ್ ಗಾಡಿನೇ ಅಲ್ವಾ? ಸುಮಾರು ವೆಹಿಕಲ್ ಇದೆ, 1-2 ಅಲ್ಲ, ಒಂದು 50ರಿಂದ ಮೇಲೆ ಗಾಡಿಗಳಿದಾವೆ. ಯಾವ ಗಾಡಿ ಇದೆ ಅಂತ ನೋಡ್ಕೊಳ್ಳಿ. ಅದ್ರ ಬಗ್ಗೆ ನೀವು ಕೇಳಿದ್ರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಇಲ್ಲೊಂದು ಹೋಂಡಾ ಶೈನ್ ಇದೆ ಸರ್. ಹೋಂಡಾ ಶೈನ್ ಇದೆ ಸರ್. ಇವೆಲ್ಲ ಡಿಮಾಂಡ್. ಇವೆಲ್ಲ ಮೂವ್ಮೆಂಟೇಬಲ್ ಸರ್. ಹೋಂಡಾ ಶೈನ್ ಹೊಸದಿದೆ, 22 ಇರ್ಬೋದು ಸರ್. ಮೋಸ್ಟ್ ಸ್ಪ್ಲೆಂಡರ್ ಹೊಸದೇನೆ. ಸ್ಪ್ಲೆಂಡರ್ ಹೊಸದಿದೆ. ಇವೆಲ್ಲ ನಮ್ ಕಡೆ ಡಿಮಾಂಡ್ ಸರ್ ಜಾಸ್ತಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಹೋದ್ರೆ 70-80 ಜಾಸ್ತಿನೇ ಸಿಗುತ್ತೆ ಇವು ಗಾಡಿಗಳು. ಇವು ಮೂವ್ಮೆಂಟ್ ಆಗುತ್ತೆ. ಇದು ಇದೆ, ಸ್ಪ್ಲೆಂಡರ್ ಇದೆ, ಪಲ್ಸರ್ 125 ಇದೆ, ಹೋಂಡಾ ಶೈನ್, ಪಲ್ಸರ್ಗಳು ಇವೆಲ್ಲ ತುಂಬಾ ಜಾಸ್ತಿ ಇದಾವೆ. ಸೊ ಪ್ಲಾಟಿನಾ ಕೂಡ ಜಾಸ್ತಿ ಸರ್. ಅದು ಇಷ್ಟಾಗ್ಬೋದು ಸರ್. ಅದು ಪ್ಲಾಟಿನಾ 45-48 ಸರ್. 48 ತರ ಸಿಗ್ಬೋದು ಸರ್. ಯಾಕಂದ್ರೆ ಪ್ಲಾಟಿನಾ ಅಷ್ಟೇ ಆಗುತ್ತೆ. 48-50 ತರ. ಪಲ್ಸರ್ ಇದೆ, 150 ಇದೆ, ಟಿವಿಎಸ್ ಇದೆ. ಎಲ್ಲಾನು ಡೀಟೇಲ್ಸ್ ಕೊಡಕ್ಕೆ ತುಂಬಾ ಲೇಟ್ ಆಗ್ತಿದೆ. ಸೊ ಅದಕ್ಕೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಕೊಡ್ತಾರೆ. ಒಂದು ಟಿವಿಎಸ್ ಕೂಡ ಇದೆ ನೋಡಿ, ಸ್ಕೂಟರ್ 100 DI ಏನು ಸರ್, ಅದು ಸ್ಕೂಟರ್ ಟೈಪು. ಅದಕ್ಕೆ ಡಿಮ್ಯಾಂಡ್ ಇದೆ ಸರ್ ಸ್ವಲ್ಪ. ಟಿವಿಎಸ್ ಇದೆ, ಸ್ಟಾರ್ ಸಿಟಿ ಇದೆ, ಸಿಟಿ 100 ಇದೆ. ಇಲ್ಲೊಂದು ಪಲ್ಸರ್, ಸುಮಾರು ವೆಹಿಕಲ್ ಇದೆ. ವಿತ್ ಎಲೆಕ್ಟ್ರಿಕ್ ಗಾಡಿ ಕೂಡ ಇದೆ. ಟಿವಿಎಸ್ ಜೀಪ್ ಇದೆ. ಟೂ ವೀಲರ್ ಗಾಡಿಗಳಂತೂ ಹೆವಿಯಾಗಿದೆ. ಬೇಕು ಅನ್ನೋರು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಹೆಚ್ಚಿಗೆ ಕೊಡ್ತಾರೆ. ಇಲ್ಲಿ ನೋಡ್ಕೊಬೋದು, ಸುಮಾರು ವೆಹಿಕಲ್ಸ್ ಇದೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗಾಡಿಗಳೇ ಇದೆ, ಟೂ ವೀಲರ್ಸು. ಬೇಕು ಅನ್ನೋರು ಒಂದು ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಬನ್ನಿ.